ಎಲ್ಲ ನೀವೇ ಏನಾಯ್ತು ಏನಿಲ್ಲ ಆ ರೂಮ್ ತೆರೆದ ಮುಚ್ಚದ ರೂಮ್ ತೆರೆದ ಮುಚ್ಚದ ಮುಚ್ಚದ ಹಚ್ ಬಾರೀಕ್ ಹಚ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಯ ಮೂಲಂ ಬಸವಂ ಕಾಲಂಗೆ ಕಾಲನನುಪಮ ಶೀಲಂ ಬಸವಂ ಜಗಮಲೋಲಂ ಬಸವ ರಕ್ಷಿಪುರನ ಸಂಗನ ಬಸವ ಬಸವ ರಕ್ಷಿಪುರನ ಸಂಗನ ಬಸವ ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ.
ನಿತ್ಯತೃಪ್ತ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಮಾಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಾಕಾರ ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಒಂದು 5 ಸಾಲ್ ತರ್ರಿ. ನಿತ್ಕಾರ ಬಸವಾಯ ಒಂದು ವಚನ ಪಠಣ, ಒಂದು ವಚನ ಗಾಯನ, ಒಂದು ಅಧ್ಯಕ್ಷತೆ, ಒಂದು ಮುಖ್ಯ ಅತಿಥಿ, ಮತ್ತೊಂದು ದಾಸೋಹಿ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಒಬ್ಬರು ಅಲ್ಲಿ ಕೂಡ್ರಿ, ಈ ಕಡೆ ಮರಿ ಅವ್ರಿಗೆ ಅಲ್ಲಿ ಹಾಕಿದ್ದ, ಒಬ್ಬರು ಇಲ್ಲಿ ಕೂಡಿ ಯಾರು ಕೂಡಿ ಅಲ್ಲಿ ಹಿಂಗೆ ಚಂದ ಫೋಟೋದಾಗ ಚಂದ ಇರ್ತವೆ. ಅಲ್ಲಿ ಮಾಲಿಂಗರು ಕೂಡ್ತಾರಲ್ಲಿ, ಇಲ್ಲೊಬ್ಬರು ಯಾರು ಕೂಡ್ರಿ ಸ್ವಲ್ಪ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ
ಇರಲಿಗೆ ಬಲವು ದೇವಾದಿ ದೇವ ಸಂಗನ ಬಸವ ಜಗದೇಕ ಗುರುವೇ ಜಗವದು ಮಿರುವೆ ಹೇ ಕಲ್ಮಗರುವೆ ಜನಸಿದಲಿರುವೆ ದೇವಾದಿ ದೇವ ಸಂಗನ ಬಸವ ಕರುಣಾಳು ಕಲ್ಯಾಣವಾಸ ಬಸವಲಿಂಗೇಶ ಬಸವಲಿಂಗೇಶ ಧರ್ಮಪಿತಾ ವಿಶ್ವಗುರು ಬಸವಣ್ಣನವರಿಗೆ ಮಾಲಿಂಗರ್ ಬಂದ್ರೆ ಮಕ್ಕಳಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಆತ್ಮೀಯ ಶರಣ ಬಂಧುಗಳೇ 485ನೇ ಮಾಸಿಕ ಶಿವಾನುಭಾವ ಗೋಷ್ಠಿ ಮತ್ತು ಸಾಮೂಹಿಕ ಪ್ರಾರ್ಥನೆ ಗ್ರಂಥ ಲೋಕಾರ್ಪಣೆ ಈ ಒಂದು ಕಾರ್ಯಕ್ರಮ ಇದೀಗ ಆರಂಭಿಸಲಾಗ್ತಾ ಇದೆ. ಈ ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಉಪಸ್ಥಿತಕ್ಕಂಥ ಸರ್ವರಿಗೂ ಅವೆಲ್ಲ ವಿದ್ಯಾರ್ಥಿಗಳಿಗೂ ಶರಣು ಶರಣಾರ್ಥಿ. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಕಟ್ಟದೇವರ ಅಪ್ಪಗಳವರ ಕಟ್ಟದೇವರ ಪೂಜ್ಯರ ನೇತೃತ್ವದಲ್ಲಿ ಪ್ರತಿ ಹುಣ್ಣಿಮೆಯಂದು ಮಾಸಿಕ ಶಿವಾನುಭಾವ ಗೋಷ್ಠಿಯನ್ನ ಶ್ರೀಮಠದಲ್ಲಿ ಆಯೋಜಿಸುವುದರ ಮೂಲಕ ಜೊತೆಗೆ ಶರಣರ ಜಯಂತಿಗಳನ್ನ ಮಾಡುವುದರ ಮೂಲಕ ಕಾರ್ಯಕ್ರಮ ನೆರವೇರುತ್ತಾ ಬರ್ತಾ ಇದೆ. ಇವತ್ತು 485ನೇ ಮಾಸಿಕ ಶಿವಾನುಭಾವ ಗೋಷ್ಠಿ ಮತ್ತು ಸಾಮೂಹಿಕ ಪ್ರಾರ್ಥನೆ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿಕ್ಕೆ ಪೂಜ್ಯ ಅಪ್ಪಗಳವರು ಇಲ್ಲಿನ ಆಗಮಿಸಲಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನ ಪೂಜ್ಯ ಮಹಾಲಿಂಗ ಮಹಾಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಭಾರತೀಯ ಪೂಜ್ಯರು, ಅದೇ ರೀತಿ ಅನುಭಾವದ ನುಡಿಗಳನ್ನ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಭಾಲ್ಕಿ, ಪೂಜ್ಯ ಶ್ರೀ ಶಿವಬಸವ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಭಾರತೀಯರವರು ಅನುಭಾವದ ನುಡಿಗಳನ್ನ ನುಡಿದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಶರಣ ಶಿವಮೂರ್ತಪ್ಪ ಪಟ್ನೆ ಭಾಲ್ಕಿ ಅವರಿಗೆ ನೀವೆಲ್ಲರ ಚಪ್ಪಾಳೆ ಮೂಲಕ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಇದೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪತ್ರಕರ್ತರು ಶರಣಜೀವಿಗಳಾಗಿರ್ತಕ್ಕಂಥ ಸಂತೋಷ ಹಡ್ಪರ್ ಸರ್ ಅವರಿಗೂ ಸಹ ನೀವೆಲ್ಲರ ಚಪ್ಪಾಳೆ ಮೂಲಕ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಧರ್ಮಗ್ರಂಥ ಪಠಣವನ್ನ ಮಾಡಲಿಕ್ಕಿರುವ ದ್ವಿತೀಯ ದರ್ಜೆ ಸಹಾಯಕರು ನಮ್ಮ SSB ಪ್ರೌಢಶಾಲೆ ಕಾಸರತ್ತು ಗೌಡ ಶರಣ ಸಂಗಮೇಶ ಸಂಗಮದ ಅವರಿಗೂ ಸಹ ಹಾರ್ದಿಕವಾಗಿ ನೀವೆಲ್ಲರ ಚಪ್ಪಾಳೆ ಮೂಲಕ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ವಚನ ಗಾಯನ ಹಾಡಲಿರ್ತಕ್ಕಂಥ ಶರಣ ಶಿವಪುತ್ರ ಹಾಲ್ಕುಡೆ ಸರ್ ವ್ಯವಸ್ಥಾಪಕರು ಅವರಿಗೂ ಸಹ ನೀವೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಒತ್ತುವಾಗಿ ಸ್ವಾಗತಿಸ್ತಾ, ಅದೇ ರೀತಿ ಪರಮ ಪೂಜ್ಯರ ಅತ್ಯಂತ ಭಕ್ತರು ಜೊತೆಗೆ ಶರಣಜೀವಿಗಳಾಗಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಭಕ್ತಿ ದಾಸೋಹ ಸೇವೆಯನ್ನು ಸಲ್ಲಿಸಿರುವ ಶರಣ ಶ್ರೀದೇವಿ ಶರಣ ರಮೇಶ್ ಪಟ್ನೆ ಭಾಲ್ಕಿ ನಮ್ಮ ರಮೇಶ್ ಪಟ್ನೆ ಸರ್ ಅವರು ಬಂದಿದ್ದಾರೆ. ನೀವೆಲ್ಲರ ಚಪ್ಪಾಳೆ ಮೂಲಕ ಅವರು ಸಹ ವೇದಿಕೆಗೆ ಒತ್ತುವಾಗಿ ಸ್ವಾಗತಿಸ್ತಾ, ಆತ್ಮೀಯ ಬಂಧುಗಳೇ, ಇವತ್ತು ಇಂದಿನ ಈ ಒಂದು ಮಾಸಿಕ ಶಿವಾನುಭಾವ ಗೋಷ್ಠಿ ಮತ್ತು ಸಾಮೂಹಿಕ ಪ್ರಾರ್ಥನೆ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ನೀವೆಲ್ಲರ ಚಪ್ಪಾಳೆ ಮೂಲಕ ಎಲ್ಲರಿಗೂ ವ್ಯಕ್ತಿಗತವಾಗಿ ಸ್ವಾಗತಿಸಿ ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮೊದಲನೇದಾಗಿ ಧರ್ಮಗ್ರಂಥ ಪಠಣವನ್ನ ಶರಣ ಸಂಗಮೇಶ್ ಸಂಗಮತ್ ಸರ್ ಅವರು ದ್ವಿತೀಯ ದರ್ಜೆ ಸಹಾಯಕರು SSB ಪ್ರೌಢಶಾಲೆ ಕಾಸರಗೋಡು ಅವರು ವೇದಿಕೆಗೆ ಆಗಮಿಸಬೇಕು. ಇದೀಗ ಅವರಿಂದ ಧರ್ಮಗ್ರಂಥ ಪಠಣ ನೆರವೇರಲಿದೆ. ತಾವೆಲ್ಲರೂ ಆಸಕ್ತರಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದು ಎರಡ್ನಾಳ್ಯಾರು ಹೊಚ್ಚಿ ನೀವು ಹೊಸ್ತೀರಿ. ನಮ್ಮ ಎರಡನೇ ಶರಣರು ನಮ್ಮ ಸಂಗಮೇಶ್ ಅವರಿಗೆ ಈ ಬಸವಶ್ರೀ ದರ್ಶೆಯನ್ನ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಕಾರ್ಯಕ್ರಮದ ವಿಭಾಗದ ನುಡಿಗಳನ್ನ ನುಡಿಲಿಕ್ಕೆ ಆಗಮಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮೀಜಿಗಳಿಗೂ ನೀವೆಲ್ಲರ ಚಪ್ಪಾಳೆ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಇದೀಗ ಧರ್ಮಗ್ರಂಥ ಪಠಣದೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದೆ ಧರ್ಮಗ್ರಂಥ ಪಠಣ ಸಂಗಮೇಶ್ ಸಂಗಮದ ಒಡೆಯ.
ಕಾರ್ಯಕ್ರಮದ ವೇದಿಕೆಗೆ ಭಾಗವಹಿಸಿದ ರೀತಿ ಆಗಮಿಸಿರ್ತಕ್ಕಂಥ ಇವರ ಪೂಜ್ಯರು ಶಿವಪ್ರಸಾದ ಸ್ವಾಮಿಗಳಿಗೂ ಕೂಡ ಇವೆಲ್ಲರ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೊಡ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಧರ್ಮಪೀಠ ವಿಶ್ವಗುರು ಬಸವಣ್ಣನವರನ್ನು ಮುನ್ನದಲ್ಲಿ ಧ್ಯಾನಿಸುತ್ತಾ ಹಾಗೂ ಈ ಭಾಗದ ನಡೆದಾಡುವ ದೇವರಲ್ಲಿ ಪ್ರಧಾಕರಾಗಿರುವಂತಹ ಪರಮ ಪೂಜ್ಯ ಮಧ್ಯದಿಂದ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟ ದೇವರ ಇನ್ನ ಮುನ್ನದಲ್ಲಿ ನೆನೆಯಲು ಹಾಗೂ ನನ್ನ ದೀಕ್ಷಾಗುರುಗಳಾದಂತಹ ಪರಮ ಪೂಜ್ಯ ಮಧ್ಯದಿಂದ ಚಕ್ರವರ್ತಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರ ಪಾದಕ್ಕೆ ಶರಣೆಂದು ಹಾಗೂ ನನ್ನ ಮಾರ್ಗದರ್ಶಕರಾದ ಪರಮ ಪೂಜ್ಯ ಮಧ್ಯದಿಂದ ಚಕ್ರವರ್ತಿ ಗುರುಬಸವ ಪಟ್ಟ ದೇವರ ಪಾದಗಳಿಗೆ ಶರಣೆಂದು 485ನೆಯ ಮಾಸಿಕ ಶಿವಾನುಭವ ಗೋಷ್ಠಿಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವೇದಿಕೆ ಮೇಲೆ ಪೂಜ್ಯರಿಗೂ ಹಾಗೂ ಗಣ್ಯರಿಗೂ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಶರಣು ಶರಣ. ಅವ್ರಿಗೊಂದು ಕೊಡ್ರಿ ಪುಸ್ತಕ. ಓಂ ಕದ ಪುಸ್ತಕ. ಶ್ರೀ ಗುರು ಬಸವಲಿಂಗಾಯ ನಮಃ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಬಾಲುವಿನ ಉದಯದ ಚಿಂತೆ, ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ನನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನಗೆ ಮುನಿದವರಿಗೆ ತಾಮುನಿಯಲೇಕಯ್ಯ, ತನಗಾದೇನು ಅವರಿಗಾದ ಚೀಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಳು, ಮನೆಯೊಳಗಿನ ಕಿಚ್ಚು ಮನೆಯ ಸೊಟ್ಟಲ್ಲದೆ ನೆರೆಮನೆಯ ಸುಳಿಯಲಲೆದು ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವರೂಢನೋ ಪ್ರಣವಸ್ವರೂಪನೋ ಪ್ರಣವ ಪ್ರಕೃತಿ ಸೌಮ್ಯನೋ ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಡಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡಗೆಯ ಮಾಡುವಡೆ ಮೊನ್ನೆ ಮೊದಲು, ಶಿವಪಥವ ನರಿಯೊಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವರ ನರಿಯೊಡೆ ಕೂಡಲ ಸಂಗನ ಶರಣರ ಮೊದಲು. ಶರಣು ಶರಣಾರ್ಥಿ. ಓಂ ಶ್ರೀ. ಇಲ್ಲಿವರೆಗೆ ಧರ್ಮಗ್ರಂಥ ಪಠಣವನ್ನ ನೆರವೇರಿಸಿರ್ತಕ್ಕಂತಹ ಶರಣ ಜೀವಿಗಳು ನಮ್ಮ ಶರಣ ಸಂಗಮೇಶ್ ಸನ್ಮನ್ಸರ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ತೋರಿಸುವ ಆತ್ಮೀಯ ಶರಣಬಂಧುಗಳೇ, ಇಂದಿನ ಕಾರ್ಯಕ್ರಮದ ನಿಮ್ಮ ನೇತೃತ್ವ ವಹಿಸಿ ಆಶೀರ್ವಾದ ಪೂಜ್ಯ ಮಾಲಿಂಗಮ ಸ್ವಾಮಿಗಳು ಪೂಜ್ಯರಿಗೂ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಇದೀಗ ಒಂದು ವಚನ ಗಾಯನವನ್ನ ಹಾಕಿದ್ದಾರೆ ನಮ್ಮ ಶರಣ ಶಿವಪುತ್ರ ಹಾಲ್ಕುಳ ಸರ್, ವಾಹನಗಳ ವ್ಯವಸ್ಥಾಪಕರು ಸರ್ ಅವರು ಇಲ್ಲಿಗೆ ಆಗಮಿಸಿ ತಮ್ಮ ಸುಂದರ ಕಂಠದಲ್ಲಿ ಒಂದು ವಚನ ಗಾಯನವನ್ನು ನೆರವೇರಿಸಬೇಕಾಗಿ ವಿನಂತಿಸಿದ್ದಾರೆ. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಆಸನಿಕ್ಕಿ ಸಾಲಿಗನಾದ ಆಸನಿಕ್ಕಿ ಸಾಲಿಗನಾದ ವೇದವನೋದಿ ಆರ್ವನಾದ ವೇದವನೋದಿ ಆರ್ವನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಕರ್ಣದಲ್ಲಿ ಜನಿಸಿದವರುಂಟೆ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಇದು ಕಾರಣ ಕೂಡಲ
ಸಂಗಮ ದೇವ ಲಿಂಗ ತಲವಾನರಿದವನೇ ಲಿಂಗ ತಲವಾನರಿದವನೇ ಕುಲಜನು 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 ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಕಾಸಿ ಕಮ್ಮಾರ ಕಾಸಿ ಕಮ್ಮಾರ ಕಾಸಿ ಕಮ್ಮಾರನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಎನ್ನುವ ವಚನವನ್ನ ಗಾಯನ ಮಾಡಿರ್ತಕ್ಕಂಥ ಶಿವಪುತ್ರ ಹಾಲ್ಕುಡೆ ಸರ್ ಅವರಿಗೆ ಅನಂತ ಚೆನ್ನ ಒಂದು ಗೋವಿಂದ ಸರ್ ಅಂತ ತಿಳಿಸ್ತಾ ಈ ಬಸ್ ಹೋಗ್ರು ಪೂಜೆ ಆತ್ಮೀಯ ಶರಣ ಬಂಧುಗಳ ಇದೀಗ ಪರಮ ಪೂಜ್ಯರಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಬಸವಗುರು ಪೂಜೆಯೊಂದಿಗೆ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸೋಣ. ಯಮಂದಿಯು ಗುರು ಜಗಕ್ಕೆಲ್ಲವೂ ಗುರುವಾದ ವಿಶ್ವಗುರು ಬಸವಣ್ಣನವರಿಗೆ ಪೂಜೆ ಪುಷ್ಪಾರ್ಚನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಇಂದಿನ ಕಾರ್ಯಕ್ರಮದ ನಮ್ಮ ಅತಿಥಿ ಗಣ್ಯರು ನಮ್ಮ ಪೂಜ್ಯರು ಇದೀಗ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ನಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುಗಳಿಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟವರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎಲಗಿ ನೀನಲ್ಲದೆ ಮತ್ತಾರು ಇಲ್ಲದಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ ಶರಣ ಸತಿ ಲಿಂಗ ಸತಿ ಹರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜಾ ಕಾರ್ಯಕ್ಕೆ ತಾವೆಲ್ಲರೂ ಅತಿಥಿ ಗಣ್ಯರು ಆಸೀನರಾಗಬೇಕಾಗಿ ಎಲ್ಲರೂ ವಿನಂತಿ. ಈ ಒಂದು ಗ್ರಂಥ ಈಗ ಲೋಕಾರ್ಪಣೆ ಬರ್ತಾ ಇದೆ. ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯ ಮಹಾಲಿಂಗ ಸ್ವಾಮೀಜಿಗಳಲ್ಲಿಯೂ ಅದೇ ರೀತಿ ಪ್ರಭಲಿಂಗ ಸ್ವಾಮೀಜಿ ಶಿವಬಸವ ಸ್ವಾಮೀಜಿ ಅದೇ ರೀತಿ ನಾವೆಲ್ಲ ಅತಿಥಿ ಗಣ್ಯರು ಈ ಒಂದು ಸಾಮೂಹಿಕ ಪ್ರಾರ್ಥನೆ ಗ್ರಂಥ ಲೋಕಾರ್ಪಣೆಯನ್ನ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಸಾಮೂಹಿಕ ಪ್ರಾರ್ಥನೆ ಗ್ರಂಥವನ್ನ ಇದೀಗ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಪರಮ ಪೂಜ್ಯರು ಮಹಾಲಿಂಗ ಗುರುಗಳು ಜೊತೆಗೆ ಪೂಜ್ಯರು ಚಪ್ಪಾಳೆ ಮೂಲಕ ಎಲ್ಲ ಅತಿಥಿಗಳ ಉಪಸ್ಥಿತಿಯಲ್ಲಿ ಇದೀಗ ನಿಮ್ಮಡೆ ಲೋಕಾರ್ಪಣೆಗೊಂಡಿದೆ ಸಾಮೂಹಿಕ ಪ್ರಾರ್ಥನೆ ಈ ಒಂದು ಗ್ರಂಥ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಇದೀಗ ಗ್ರಂಥವನ್ನ ಲೋಕಾರ್ಪಣೆಗೊಳಿಸಿರ್ತಕ್ಕಂಥ ಶರಣರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಈಗಾಗಲೇ ಸಾಮೂಹಿಕ ಲೋಕಾರ್ಪಣೆಗೊಂಡಿದೆ. ಈಗ ಇವತ್ತಿನ 455ನೇ ಮಾಸಿಕ ಶಿವಾನುಭವ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನುಭಾವಿ ನುಡಿಗಳನ್ನ ಮಾತನಾಡಲಿಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಪ್ರಭಲಿಂಗ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಪಾಲಿಕೆಯವರ ಅನುಭವದ ವಾಣಿಯನ್ನ ಈ ಮುಂದೆ ನಾವೆಲ್ಲರೂ ಆಲಿಸಲಿಟ್ಟಿದ್ದೀವಿ. ಇಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪ ಬಸವರು ಅರ್ಧಕ್ಕೆ
ಹೋಗುವಂತಹ ಕೆಟ್ಟಗಳನ್ನು ಮುಂದುವರಿಸಿಕೊಂಡು ನಾಡಿನಲ್ಲಿ ಬಸವತತ್ವದ ಪ್ರಸಾರವನ್ನ ಮಾಡಿ ಕಲ್ಯಾಣ ನಾಡಿನ ನಡೆದಾಡುವುದರಲ್ಲಿ ಕಲ್ಯಾಣ ನಾಡಿನ ಕೀರ್ತಿ ಕಳಶಗಳಿಗೆ ಪ್ರಸಿದ್ಧಿಯಾಗಿರುವಂತಹ ಪರಮಪೂಜ್ಯ ಮತ್ತು ಚನ್ನಬಸವಪಟ್ಟ ದೇವರ ಪವಿತ್ರ ಗದ್ದೆಗೆ ಈಗಲೇ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸತ್ವಗದ್ದೆಗಳ ಸಾಧನೆಯಲ್ಲಿ ಗದ್ದುಗೆಯಲ್ಲಿ ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯೊಳು ನೋಡಿದೆ. ಎಲ್ಲ ತನ್ನವರೆವ ಭಾವದ ಕರುಣೆಯನ್ನು ಕಾಲಿನ ಒಡಲಿಯ ಹೊಟ್ಟನ ಭವೇಕಿರಣ ನಸ್ತರ ಚಾಚಿದೆ. ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಕಾಲಮನೆಯ ಲೋಕಸ್ವರೂಪ ದೀಕ್ಷಾಗುರು ಮೋಕ್ಷಾಗುರು ಮಾಧ್ಯಮದಲ್ಲಿ ಪರಮಪೂಜ್ಯ ಅಪ್ಪಂಗಳವರ ಪವಿತ್ರ ಪಾದಗಳನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಮಸಲಿಗೆ ಹೊತ್ತುಕೊಂಡು ಶಿವನ ಮೇಲೆ ಹೊತ್ತುಕೊಂಡು ಪರಮಪೂಜ್ಯರ ಪವಿತ್ರ ಪಾದಗಳು ನೆನೆದು ಹಾಗೆ ಶ್ರೀಗಳಾಗಿರುವಂತಹ ಪರಮಪೂಜ್ಯನಾಡು ಪರಮಪೂಜ್ಯ ಬಸವಪಟ್ಟ ದೇವರ ಪವಿತ್ರ ಪಾದಗಳನ್ನು ನೆನೆದು ವೇದಿಕೆಯ ಮೇಲೆ ವಿರಾಜಮಾನರಾಗಿ ಆಸನರಾಗಿರುವಂತಹ ಮಹಾಲಿಂಗದ ಚಿತ್ರಗಳಂತೆ ಕಂಗೊಳಿಸುತ್ತಿರುವಂತಹ ಮಹಾಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಹಣಮನೆದು ಅವರಿಗೆ ಶಿರೋಶನಾರ್ಥವನ್ನು ಸಮರ್ಪಣೆ ಮಾಡಿ ಇನ್ನೊಬ್ಬ ಪೂಜ್ಯರಾಗಿರುವಂತಹ ಇಂದಿನ ಸಾಮೂಹಿಕ ಪ್ರಾರ್ಥನೆ ಪುಸ್ತಕದ ದಾಖಲೆಗಳಾಗಿರುವಂತಹ ಪೂಜ್ಯ ಶ್ರೀ ನಾವೆಲ್ಲರಿಗೆ 1000 ವಚನಗಳ ಸರ್ದಾರ ಅಂತ ಕರಿತೀವಿ, ವಚನದ ವೃಕ್ಷಗಳಾಗಿದ್ದಾರೆ. ಪೂಜ್ಯರ ಪವಿತ್ರ ಪಾದಗಳಿಗೆ ಶ್ರಮಶನಾರ್ಥಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗಕರೇ ಮತ್ತು ಮಕ್ಕಳು ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳು ಏನು ಹೇಳಬಹುದು? ಶರಣಾರ್ಥಿಗಳು ಇವತ್ತು 485ನೇ ಮಾಸಿಕ ಶಿವಾನುಭವ ಗೋಷ್ಠಿ. 485 ಮಾಸಗಳು ಕಳೆದು ಇದು ಪ್ರಾರಂಭ ಆಗಿದೆ. ಶಿವಾನುಭವ ಗೋಷ್ಠಿ ಅಂತಂದ್ರೆ ಏನು? ಈಗ ಹಿಂದೆ ಎಲ್ಲ ಮನೆಯಲ್ಲಿ ಊರಿನ ಒಂದೊಂದು ಬೀದಿಗಳು ಜಂಗಮ ಇರ್ತಾ ಇದ್ರು, ಗುರುಗಳು ಇರ್ತಾ ಇದ್ರು. ಎಲ್ಲ ಆ ಗುರುಗಳು ಜಂಗಮರು ಏನ್ ಮಾಡ್ತಾ ಇದ್ರು, ಜನರಿಗೆ ನೇರವಾಗಿ ಅವ್ರ ಮನೆಗೆ ಹೋಗಿ ಜನರ ದುಷ್ಟಗಳನ್ನ ಬಿಡಿಸಿ ಜನರನ್ನ ಅವರ ಪ್ರಮಾಣಿಗಳಾಗಿರುವಂತ ಜನರನ್ನ ಸನ್ಮಾನಿಸುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಕ್ರಮೇಣ ಏನಾಗ್ತಾ ಬಂತು ಅಂತಂದ್ರೆ ಅಂತಹ ವ್ಯವಸ್ಥೆಗಳು ಬದಲಾಗಿರುವಂತ ಸಮಾಜದಲ್ಲಿ ಅವು ಕೂಡ ಬದಲಾದ. ಎಲ್ಲಿಯೂ ಕೂಡ ಅಂತಹ ಚರಜಂಗಮರ ಸಂಖ್ಯೆ ಕಡಿಮೆ ಆಯಿತು, ಗುರುಗಳ ಸಂಖ್ಯೆ ಕಡಿಮೆ ಆಯಿತು. ಅವಾಗ 12ನೇ ಶತಮಾನದಲ್ಲಿ ಮತ್ತು 16ನೇ ಶತಮಾನದ ನಡುವೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲ ಜನರು ಏನ್ ಮಾಡ್ತಾ ಇದ್ರು ಅಂತಂದ್ರ ನೇರವಾಗಿ ಜಂಗಮರ ಹತ್ರನ ಹೋಗಿ ಜಂಗಮರ ಪಾದಪೂಜೆಯನ್ನ ಮಾಡಿ ಅವರ ಪಾದವನ್ನು ತಗೊಳ್ತಾ ಇದ್ರು, ಅವರ ದರ್ಶನ ಮಾಡ್ತಾ ಇದ್ರು. ನಿತ್ಯ ಬೆಳಗಾದ್ರೆ ಯಾರ ದರ್ಶನ ಆಗ್ತಾ ಇತ್ತು? ಗುರುವಿನ ದರ್ಶನ ಆಗ್ತಾ ಇತ್ತು. ಹೀಗೆ ನಿತ್ಯವೂ ಗುರುವಿನ ದರ್ಶನ ಆಗ್ತಾ ಇತ್ತು, ಜಂಗಮರ ದರ್ಶನ ಆಗ್ತಾ ಇತ್ತು. ನಂತರದಲ್ಲಿ ಗುರುಗಳು ಜಂಗಮರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಹಿಂದಿನ ಶತಮಾನ 20ನೇ ಶತಮಾನ 20ನೇ ಶತಮಾನದ ನಂತರದಲ್ಲಂತೂ ಇಂಥ ವ್ಯವಸ್ಥೆಗಳನ್ನು ಕಾಣಿಸಿರ್ಲಿಲ್ಲ. ಹಾಗಾಗಿ ತಿಳಿದವರು ಏನ್ ಮಾಡಿದ್ರು ಅಂತಂದ್ರೆ ಚನ್ನಬಸವಪಟ್ಟದವರಂತವರು ಅನೇಕ ಜನ ಸ್ವಾಮಿಗಳು ಏನ್ ಮಾಡಿದ್ರು ಅಂತಂದ್ರೆ ಕನಿಷ್ಠ 1 ತಿಂಗಳಿಗೊಮ್ಮೆ ಆದರೂ ಕೂಡ ಎಲ್ಲ ಜನರ ಕಡೆ ಸೇರಿ ಅವಾಗಿನ ಅನುಭವ ಮಂಟಪದಲ್ಲಿ ನಡೆದಿದ್ದಂತ ಚರ್ಚೆಗಳು ಇವತ್ತು ಕೂಡ ಪುನರಾವರ್ತನೆಗೊಳ್ಳುವ ಕಾರಣಕ್ಕೋಸ್ಕರವಾಗಿ ದಾರ್ಶನಿಕರನ್ನ ಪಂಡಿತರನ್ನ ಬಾಬರನ್ನ ಕರೆಸಿ ಹಾಗೆ ಗುರುಗಳನ್ನ ಕರೆಸಿ ಎಲ್ಲ ಒಂದ್ ಕಡೆ ಸೇರಿ ಶಿವಚಿಂತೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ಬಂದು ಅದು ಶಿವಾನುಭವ ಗೋಷ್ಠಿ. ಮೊದಲು ನಿತ್ಯವೂ ಗುರುದರ್ಶನ ಆಗ್ತಾ ಇತ್ತು ಬೆಳಗ್ಗೆ ಎಲ್ಲ ಜನರಿಗೆ. ನಿತ್ಯವೂ ಇತ್ತು, ವಾರಕ್ಕೊಮ್ಮೆ ಆಯ್ತು. ಈಗ ವರ್ಷಕ್ಕೊಮ್ಮೆ ಆಗ್ತಾ ಇರಲಿಲ್ಲ. ಹಂಗಾಗಿ ತಿಂಗಳಿಗೊಮ್ಮೆ ಆದ್ರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಒಂದ್ ಕಡೆ ಸೇರಿ ಶಿವಾನುಭವವನ್ನು ಮಾಡಬೇಕು ಅನ್ನುವಂತಹ ಪರಿಕಲ್ಪನೆಯೊಂದಿಗೆ ಶಿವಾನುಭವ ಗೋಷ್ಠಿಯನ್ನು ಪ್ರಾರಂಭ ಮಾಡಿದ್ರು ಎಲ್ಲ ಕಡೆ. ಈಗ ಮಠದ ಶಾಖಾ ಮಠಗಳಲ್ಲಿ ಅನೇಕ ಕಡೆ ಅನುಭವ ಮಠಗಳಿಂದ ಸ್ಥಾಪನೆ ಎಲ್ಲ ಕಡೆ ಪ್ರತಿಗಳು ಶಿವಾನುಭವ ಗೋಷ್ಠಿ ನಡೀತಾವೆ. ಕಾರಣ ಏನು, ಯಾಕೆ ನಡೆಸಬೇಕು ಶಿವಾನುಭವ ಗೋಷ್ಠಿಗಳನ್ನ ಅಂತಂದ್ರೆ ಇವತ್ತಿನ ಸಮಾಜ ಬಹಳಷ್ಟು ಮಲಿನಕರ ಆಗಿದೆ. ಸಮಾಜದಲ್ಲಿ ಪರಿಸ್ಥಿತಿಗಳು ಬಹಳ ಕೆಟ್ಟವ. ಇಂತಹ ವಿಷಪೂರಿತ ಸಮಾಜಕ್ಕೆ ಸಂಸ್ಕಾರರಹಿತ ಸಮಾಜಕ್ಕೆ ಶರಣ ನುಡಿಗಳು ಇಂತಹ ಶಿವಾನುಭವಗಳ ಅಗತ್ಯ ಬಹಳಷ್ಟಿದೆ. ಶರಣರ ವಚನಗಳ ಅಗತ್ಯ ಬಹಳಷ್ಟಿದೆ. ಅಂತಹ ಶರಣರ ವಚನಗಳನ್ನ ಪುನರಾವಲೋಕನೆ ಮಾಡಲಿಕ್ಕೋಸ್ಕರವಾಗಿ
ಚಿಂತನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಇಂಥ ಶಿವಾನುಭವ ಗೋಷ್ಠಿಗಳು ನಡೀತಾ ಇರ್ತವೆ. ಅಂಬಿಗರ ಚೌಡಯ್ಯನವರು ಒಂದು ವಚನ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದೆ, ಚಿರಪರಿಚಿತವಾಗಿರುವಂತಹ ವಚನ. ಬಡತನಕ್ಕೆ ಕುಂಭುವ ಚಿಂತೆ, ಉಣಲಾರದೆ ಉಳುವ ಚಿಂತೆ, ಉಳಲಾರದೆ ಉಳುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಚಿಂತೆ, ಮರಣದ ಚಿಂತೆ. ಇಂದಿಯ ಹಲವು ಚಿಂತೆ ಲಿಂಗುಗಳ ಕಂಡೆ, ಶಿವನ ಚಿಂತೆ ಲಿಂಗುಗಳ ಒಬ್ಬರೂ ಕಾರಣದಿಂದ ಆತನ ಮಾತುಗಳ ಚೋಡೆ. ಒಬ್ಬ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಅನ್ನ, ನೀರು, ಔಷಧಿ, ವಸತಿ. ಇವೆಲ್ಲವೂ ಏನ್ ಮಾಡ್ತಾನಂದ್ರ ಇನ್ನಷ್ಟು ಹೆಚ್ಚಿನ ಬೇಗನು ಬಯಕೆ, ಅತಿ ಆಸೆ, ಹ್ಯೂಮನ್ ಡಿಸೈರ್ಸ್ ಆರ್ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಒಬ್ಬ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಸಿಕ್ಕರೂ ಕೂಡ ಶಿವ ಚಿಂತೆಯನ್ನು ಮಾಡೋದಿಲ್ಲ. ಬಡತನ ಕುಂಭ ಚಿಂತೆ ಅಂತೀವಿ, ಉಣಲಾದರೆ ಉಳುವ ಚಿಂತೆ, ಉಳಲಾದರೆ ಮತ್ತೆ ಇರುವ ಚಿಂತೆ. ಇರುವ ಚಿಂತೆ ಅಂದ್ರೆ ಸಂಪಾದನೆ ಮಾಡಬೇಕು ಚಿಂತೆ, ಕ್ರೋಢೀಕರಣ, ಸಂಪತ್ತನ್ನ ಕ್ರೋಢೀಕರಣ ಮಾಡಬೇಕು ಚಿಂತೆ. ದೇಶ ಇವತ್ತು ಇಷ್ಟು ದುಸ್ಥಿತಿ ಬಂದಿರೋದಕ್ಕೆ ಕಾರಣ ಸಂಪತ್ತಿನ ಕ್ರೋಢೀಕರಣ. ಒಂದೇ ವರ್ಗದ ಜನರಿಗೆ ಸಂಪತ್ತೆಲ್ಲ ಕ್ರೋಢೀಕರಣ ಆಗಿರೋದ್ರಿಂದ ಬಡವರ್ಗದ ಜನರಿಗೆ ಆ ಸಂಪತ್ತು ಸಮಾನ ಹಂಚಿಕೆ ಆಗ್ತಾ ಇಲ್ಲ. ಹಾಗಾಗಿ ದೇಶಕ್ಕೆ ಈ ಪರಿಸ್ಥಿತಿ. ಅಪ್ಪ ಬಸವಣ್ಣವರು ಅವಾಗಲೇ ಹೇಳಿದ್ರು, ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಯಾಕೆ ಕೊಟ್ಟರು ಅಂತಂದ್ರೆ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ದಾಸೋಹ ಮತ್ತು ಕಾಯಕ ಮತ್ತು ದಾಸೋಹನ ಅನ್ನೋ ಪರಿಕಲ್ಪನೆಯನ್ನು ಕೊಟ್ಟರು. ಯಾರೇ ಸ್ವಲ್ಪಾದರೂ ಕಾಯಕದಿಂದ ಬಂದಿದ್ದು ಮಾತ್ರ ಲಿಂಗಾರ್ಪಿತ ಅಂತ ಹೇಳ್ತಾರೆ. ಹಂಗೆ ಲಿಂಗಾರ್ಪಿತವನ್ನು ಮಾಡಿ ಬಂದ ವಕೀಲ ಪ್ರಸಾದ ತಾವು ಸಲ್ಲಿಸಬೇಕು, ಕಾಯಕವನ್ನು ಮಾಡಿ ದಾಸೋಹವನ್ನು ಮಾಡಲೇಬೇಕು ಅನ್ನುವಂಥ ವಿಧಿಬದ್ಧವಾದ ಷರತ್ತನ್ನು ಷರತ್ತುದಲ್ಲಿ ಕೊಟ್ಟಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ ಇದೇ ಕಾರಣಕ್ಕೆ ಸಂಪತ್ತಿನ ಕ್ರೋಢೀಕರಣ ಆಗಬಾರದು. ದುಡಿದಲ್ಲಿ ಬಂದಂತಹ ಅರ್ಥವನ್ನ ಸಮಾಜಕ್ಕೆ ಮೀಸಲಿಟ್ಟರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಸಂಪತ್ತಿನ ಸಮಾನ ಹಂಚಿಕೆ ಆಗ್ತದೆ. ಎಲ್ಲ ಬಡವರ ಅನ್ನೋ ಶ್ರೀಮಂತರು ಅನ್ನುವಂತಹ ಭೇದ ಭಾವ ಹೋಗೇ ಬರ್ತದೆ. ಬರೀ ಜಾತಿ ಭೇದ ಭಾವದಿಂದ ಸಮಾನತೆಯನ್ನು ಬರೋದಲ್ಲ, ಬಸವಣ್ಣ ಮಾಡಿದ ಕೆಲಸ ಆರ್ಥಿಕವಾಗಿ ಕೂಡ ಇದರಲ್ಲಿ ಸಮಾನವನ್ನಾಗಿ ನೋಡ್ಬೇಕಂತ ಬಸವಣ್ಣ ಹೇಳ್ತಾರೆ. ಬೇಡುವರಿಲ್ಲದೆ ತಮನಾದನೆಯ ಅಂತೇಳಿ ಕಲ್ಯಾಣದೊಳಗೆ ಬೇಡುವರಿಲ್ಲ. ಎಲ್ಲಾ ಶರಣರ ಕೈಗಳು ಯಾವಾಗಲೂ ಕೂಡ ಭೂಮಿಯನ್ನು ನೋಡ್ತಾ ಇತ್ತು, ಆಕಾಶವನ್ನು ನೋಡ್ತಾ ಇರಲಿಲ್ಲ. ಯಾವಾಗಲೂ ಎಲ್ಲ ಶರಣರ ಕೈಗಳು ಏನ್ ನೋಡ್ತಾ ಇತ್ತು? ಭೂಮಿಯನ್ನು ನೋಡ್ತಾ ಇತ್ತು. ಭೂಮಿಯನ್ನು ನೋಡ್ತಾ ಇತ್ತು ಅರ್ಥ ಏನು? ಎಲ್ಲರೂ ಕೊಡೋದೇ ಆಗಿತ್ತು. ಆಕಾಶ ನೋಡ್ತಾ ಇರಲಿಲ್ಲ. ಆಕಾಶ ನೋಡಿದ್ರೆ ಅರ್ಥ ಏನು? ಹೇಳೋದು. ಕೈ ಬೆಳಗ್ಗೆ ಚಾಚಬೇಕಲ್ಲ, ಕೈ ಆಕಾಶ ನೋಡ್ತಿತ್ತು. ಈಗ ಆಕಾಶವನ್ನು ನೋಡುವಂತ ಕೈಗಳು ಕಲ್ಯಾಣದಲ್ಲಿ ಇರಲೇ ಇಲ್ಲ. ಎಲ್ಲಾ ಕೈಗಳು ಶರಣರ ಕೈಗಳು ಎಂತ ಕೈಗಳಾಗಿತ್ತು? ಭೂಮಿಯನ್ನು ನೋಡುವಂತ ಕೈಗಳಾಗಿತ್ತು. ಅದಕ್ಕೆ ಎಲ್ಲರೂ ಕೂಡ ದಾಸ ಮಾಡುವಂತವರಾಗಿತ್ತು. ಹಂಗಾಗಿ ಅಲ್ಲಿ ಏನಾಗಿತ್ತು ಅಂದ್ರೆ ಸಂಪತ್ತಿನ ಕ್ರೋಢೀಕರಣ ಆಗ್ತಾನೆ ಇರಲಿಲ್ಲ. ಅನ್ನದೊಳಗೊಂದು ತಗುಳ, ಸೀರೆಯೊಳಗೊಂದು ತಳೆಯ, ಇಂದಿಂಗೆ ನಾಳಿಂಗೆ ಎಂದಿನಾಳೆ ನಿಮ್ಮ ನಿಮ್ಮ ಪ್ರಮತರಾಣಿ ಅಂತ ಹೇಳ್ತಾರೆ. ಎಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಆಗೋದಿಲ್ವೋ ಆ ದೇಶದ ಸ್ಥಿತಿಗೆ ಕಾರಣ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಕಾಯಕದಲ್ಲಿ ಸಮಾನತೆ ನೋಡ್ರಿ, ಇವತ್ತು ಹೇಳ್ತದೆ ಯಾಕೆ ಎಲ್ಲ ದೇಶಗಳು ಜಾಗತಿಕವಾಗಿ ಬೆಳೀತಾ ಇರುವಂತ ಕಾರಣ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಇಲ್ಲ. ಪೂರ್ಣೋದ್ಯೋಗದ ಸನ್ನಿವೇಶ ಯಾವ ದೇಶಗಳಲ್ಲಿ ಬರ್ತದೋ ಆ ದೇಶಗಳ ಆರ್ಥಿಕ ಸ್ಥಿತಿ ಎತ್ತರಕ್ಕೆ ಹೋಗ್ತದೆ. ಕಾರಣ ಏನು ಅಂತಂದ್ರೆ ಯಾರು ಕೂಡ ಓದಿರತಕ್ಕ ಹಾಗೆ ಕೆಲಸ ಸಿಗ್ತಾ ಇಲ್ಲ. ತಮ್ಮ ಓದಿರತಕ್ಕ ಹಾಗೇನೆ ನಮಗೆ ಕೆಲಸ ಬೇಕು ಅನ್ನುವಂತ ಮನೋಭಾವನೆ ಯುವಕರಲ್ಲಿ ಬಂದಿದೆ. ಹಂಗಾಗಿ ದೇಶದಲ್ಲಿ ಒಬ್ಬ PhD ಮಾಡಿದಾತ ಅವನ ಏನು ಓದಿರತಕ್ಕ ಕೆಲಸ ಮಾಡುತ್ತಾರೆ, ಬೇರೆ ಯಾವ ಕೆಲಸ ಮಾಡೋದಿಲ್ಲ. ಆದ್ರೆ ಶರಣರು ನೋಡ್ರಿ, ಎಲ್ಲ ಶರಣರು ಅನುಭಾವಿಗಳು ಸಾಕ್ಷಾತ್ಕಾರ ಮಾಡ್ಕೊಂಡು ದೇವರ ಸಾಕ್ಷಾತ್ಕಾರ ಮಾಡ್ಕೊಂಡು ಅಷ್ಟು ಜ್ಞಾನಿಗಳು. ಆದ್ರೆ ಯಾವ ಕಾಯಕವನ್ನು ಕೇಳಂತ ಯಾವತ್ತೂ ಕಾಣಲಿಲ್ಲ. ಯಾವುದೇ ಕೈ ಸಿಕ್ಕಂತ ಕಾಯಕವನ್ನು ಮಾಡಿದ್ರು. ಹಾಗಾಗಿ ಅಲ್ಲಿ ಏನ್ ಕೈ ಸಿಕ್ಕಂತ ಕಾಯಕ ಮಾಡಿದ್ರಿಂದ ಅಲ್ಲಿ ಆರ್ಥಿಕವಾಗಿ ಸಮಾನತೆ ಇತ್ತು. ಆ ಕಲ್ಯಾಣ ರಾಜ್ಯ ಮುಂದುವರೆದಿತ್ತು. ಇವಾಗ ವೆಲ್ಫೇರ್ ಸ್ಟೇಟ್ ಅನ್ನೋ ಪರಿಕಲ್ಪನೆ ಬಂದದ್ದು. ವೆಲ್ಫೇರ್ ಸ್ಟೇಟ್ ಅಂದ್ರೆ ಇದೇ ಬಸವಣ್ಣವ್ರಿಗೆ ಹೇಳಿದ್ರಲ್ಲ, ವೆಲ್ಫೇರ್ ಸ್ಟೇಟ್ ಅನ್ನೋ ಆ ಪರಿಕಲ್ಪನೆಯನ್ನ ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂದ್ರೆ ಕಲ್ಯಾಣ ರಾಜ್ಯ, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಎಲ್ಲ ದೇಶಗಳು ಅಳವಡಿಸ್ಕೊಳ್ತಾ ಇದ್ದಾರೆ. ವಿಶ್ವಸಂಸ್ಥೆ ಹೇಳಿದ ವೆಲ್ಫೇರ್ ಸ್ಟೇಟ್ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ನೀವು ದೇಶದಲ್ಲಿ ಅಳವಡಿಸ್ಕೊಳ್ರಿ, ಆ ನಂತರದಲ್ಲಿ ನಿಮ್ಮ ರಾಜ್ಯ ದೇಶವು ಅಭಿವೃದ್ಧಿ ಕಾಣ್ತಾವ. ಹಾಗಾಗಿ ಕಲ್ಯಾಣ ರಾಜ್ಯ ಅಂತಂದ್ರೇನು? ಒಂದು ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ದಾಸೋಹ ಮಾಡಬೇಕು, ಕಾಯಕ ಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಇವೆಲ್ಲ ಪರಿಕಲ್ಪನೆಗಳು ಹಿಂದಿನ ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಹಾಗಾಗಿ ಶರಣರು ಒಂದು ಉತ್ತಮ ಬದುಕಿಗೆ ಏನೇನು ಬೇಕಾಗಿತ್ತು ಎಲ್ಲ ಸೂತ್ರಗಳನ್ನು ಪಡೆದುಕೊಳ್ಳೋದು.
ತಾವೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಜೀವನದ ಸುಖ ನೆಮ್ಮದಿಯ ಬದುಕಿಗಾಗಿ ಅನೇಕ ಚಿಂತೆಗಳನ್ನ ಕಳೆದು ಶರಣರ ಚಿಂತನೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಾಗ, ಇಂತಹ ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡಾಗ ಬದುಕು ನೆಮ್ಮದಿಯುತ ಸುಖ ನೆಮ್ಮದಿಯ ಬದುಕಾಗ್ತದೆ ಎನ್ನುವಂಥ ನುಡಿಗಳನ್ನ ಹೇಳಿರುವ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮೀಜಿಗಳ ಅನುಭವದ ವಾಣಿಯನ್ನು ನಾವೆಲ್ಲರೂ ಕೇಳಿದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಬೇಗ ತಿಳಿಸಿ ಈಗ ಅನುಭವದ ನುಡಿಯನ್ನ ಪೂಜ್ಯ ಶ್ರೀ ಶಿವಪ್ರಸನ್ನ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಹಾಲ್ಕಿ ಅವರ ವಾಣಿಯನ್ನ ಪೂಜ್ಯರ ಅನುಭವದ ನುಡಿಯನ್ನ ಆಲಿಸಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಪಿತ ಮಹಾಮಾನವತಾವಾದಿ ಪವಿತ್ರ ಪುರುಷ ನಮ್ಮ ಬಸವಣ್ಣವರನ್ನ ಸ್ಮರಿಸಿಕೊಳ್ಳುತ್ತಾ, ಹಾಗೆ ಕಲ್ಯಾಣ ನಾಡಿನ ಬಸವಾದಿ ಪ್ರಮುಖರನ್ನ ಸ್ಮರಿಸಿಕೊಳ್ಳುತ್ತಾ, ಹಾಗೆ ಸಂಪನ್ನಲಿಂಗ ಚಕ್ರವರ್ತಿ ಶತಾಯುಷಿಗಳು ನಡೆದಾಡುವ ದೇವರಾದಂತಹ ಡಾಕ್ಟರ್ ಚನ್ನಬಸವ ಪಟ್ಟಿದಾರರುಗಳನ್ನ ಸ್ಮರಿಸಿಕೊಳ್ಳುತ್ತಾ, ಹಾಗೆ ದೀಕ್ಷಾಗುರುಗಳು ಅಥವಾ ಅನಂತ ಮಕ್ಕಳ ಅನಾಥ ಮಕ್ಕಳ, ಹಾಗೆ ಹಲವಾರು ಶಿಕ್ಷಣ ತಜ್ಞರು, ಹಲವಾರು ಬಗೆಯ ಶಿಕ್ಷಣ ತಜ್ಞರು, ಹಾಗೆ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಿದಾರರುಗಳ ಶ್ರೀ ಚರಣಗಳಿಗೆ ಕ್ರಿಯಾಶೀಲಗಳಾದ ಪ್ರೊಫೆಸರ್ ಪಟ್ಟಿದಾರರುಗಳ ಶ್ರೀ ಚರಣಗಳನ್ನ ಸ್ಮರಿಸಿಕೊಳ್ಳುತ್ತಾ, ನನ್ನ ನೆಚ್ಚಿನ ಗುರುಗಳಾದಂತಹ ಮಹಾಲಿಂಗಗಳ ಶ್ರೀ ಚರಣಕ್ಕೆ ಅರ್ಪಿಸುತ್ತಾ, ಗುರುಗಳಾದ ಪ್ರಭುಲಿಂಗಗಳ ಶ್ರೀ ಚರಣಕ್ಕೆ ಅರ್ಪಿಸುತ್ತಾ, ಎಲ್ಲ ಹಿರಿಯ ತಂದೆ ತಾಯಿಗಳಿಗೂ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಎತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಹೊಚ್ಚಲು, ಒತ್ತಿ ಹಿಂದಿದರೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ್ತವ ಬಸವಣ್ಣನಿಂದ, ಸನ್ನಿಧವ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರಿ, ಇತ್ತ ಬಲ್ಲಡೆ ನೀವು ಕೇಳಿರಿ. ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಅಂದ್ರೆ ಬಸವಣ್ಣವರು ಭಕ್ತಿಯನ್ನು ಮಾಡ್ತಾ ಅದು ಅಂದ್ರೆ ಅನುಭವ ಅನ್ನುವಂಥದ್ದು ಸಹಜವಾಗಿ ಬಸವಾದೀಶ್ವರನ್ನ ನೆನೆಯೋದ್ರೊಳಗೇನೆ ಅನುಭವ ಅಂದ್ರೆ ಅನುಭವ ಎನ್ನುವುದು ಏನಂದ್ರೆ ಅಂತರಂಗದ ಪ್ರಶ್ನೆ ಕಾಣಿರು, ಅಂದ್ರೆ ನೆಲದ ಮೇಲೆ ನಿಧಾನ ಕಾಣಿರು. ಅನುಭವ ಶಿವಾನುಭವ ಏನಂದ್ರೆ ಯಾವ ರೀತಿ ಅಂದ್ರೆ ಈಗ ನಾವು ಬಟ್ಟೆಗಳು ಹೊಲಿಸ್ಬೇಕು, ಅದೇ ರೀತಿ ಮನಸ್ಸು ಕೊಳೆಯಾಗಬೇಕು. ಆ ಮನಸ್ಸನ್ನ ಕೊಳೆಯನ್ನು ತೊಳ್ಕೋಬೇಕು. ವಾರದ ಭೂಮಿ, ತಿಂಗಳದ ಭೂಮಿ ಅಂದ್ರೆ ಈ ರೀತಿ ಸತ್ಸಂಗ, ಶಿವಾನುಭವ, ಈ ರೀತಿ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ನಾವು ಸತ್ಯ ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು. ಅಂದ್ರೆ ಶರಣರ ಒಲ್ಮೆಯನ್ನು ಪಡ್ಕೋಬಹುದು. ಯಾವುದು ನಿತ್ಯ ನಿರಂಜನ ಗುರು ಐತಲ್ಲ ಅದನ್ನ ನಾವು ದಿನನಿತ್ಯ ಅಂದ್ರೆ ಅವಾಗ ವಾರದ ಭೂಮಿ ಈ ರೀತಿ ಮಾಡದ ಬಂದ ನಮಗ ಬಸವಾದಿ ಶರಣರು ಬಸವಾದಿ ಪ್ರಮುಖರ ಕೃಪೆ ಆಗಿದೆ. ಅದಕ್ಕಾಗಿ ಏನ್ ಹೇಳ್ತಾರಂದ್ರ ಅನುಭವವಿಲ್ಲದ ಭಕ್ತಿ ಅನುವಿಂಗೆ ಬಾರದು, ಅನುಭವವಿಲ್ಲದ ಲಿಂಗ ಸಮರಸ ಸುಖಕ್ಕೆ ನಿಲುಕದು, ಅನುಭವವಿಲ್ಲದ ಪ್ರಸಾದ ಪರಿಣಾಮ ಕೊಡುವುದು, ಅನುಭವವಿಲ್ಲದೆ ಏನು ಅರಿಯಬಾರದು, ತನ್ನಲ್ಲಿ ತಾನು ಸನ್ನಿಹಿತವುಳ್ಳಡೆ ಕೂಡಲ ಸಮುದ್ರ ವಾಣಿ ಅನುಭವ ಮಾತಿನ ಮಂಥನವೆಂದು ನುಡಿಯಬಹುದೇ ಅಂತ ಹೇಳ್ತಾರೆ. ಅಂದ್ರೆ ಈಗೇನು ಈ ಗೋಷ್ಠಿ ನೆಡ್ತಾವಲ್ಲ, ಇದು ಮಾತಿನ ಮಂಥನ ಅಲ್ಲ, ಇದು ಕುಂತು ಏನೋ ಬಂದು ಹೇಳೋಕಾರಪ್ಪ ಹಂಗ ಅನ್ಕೋಬಾರ್ದು. ಏನಂದ್ರೆ ಇಲ್ಲಿ ನಮ್ಮ ಮನಸ್ಸಿನ ಕೊಳೆ ಅಂದ್ರೆ ನಮ್ಮ ಅಂತರಂಗದಲ್ಲಿ ಹುದುಗಿರ್ತಕ್ಕಂಥ ಅಜ್ಞಾನ ಯಾವ ರೀತಿ ತೆಗಿತಾರಲ್ಲ ಆ ರೀತಿ ಪೂರ್ತಿ ಕಲ್ಮಶ ತುಂಬಿಕೊಂಡಿದ್ದು ಸ್ವಚ್ಛ ಹೋಗ್ಬೇಕು. ಅದಕ್ಕಾಗಿ ಅವಾಗ ಶರಣರು ಏನ್ ಮಾಡ್ತಾರೆ ಅಂದ್ರೆ ದಿನನಿತ್ಯ ಅನುಭವ ಗೋಷ್ಠಿಯನ್ನು ಇಟ್ಟು ನಮ್ಗೆ ದಿನನಿತ್ಯ ಆಗ್ಲಿಲ್ಲ ಅಂದ್ರೂ 15 ದಿವಸಕ್ಕೊಮ್ಮೆ, ವಾರಕ್ಕೊಮ್ಮೆ ಈ ರೀತಿ ನಮ್ಗೆ ಯಾವಾಗ ನಮ್ಗೆ ಹೊಂದಾಣಿಕೆ ಆಗ್ತದೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅಂತ ಹೇಳಿದ್ರು. ಅದರಿಂದ ಮನಸ್ಸು ಸ್ವಚ್ಛ ಆಗಬೇಕು. ಮನಸ್ಸು ಸ್ವಚ್ಛ ಆಯ್ತಂದ್ರೆ ಭಾವ ಪರಿಶುದ್ಧ, ಮನಸ್ಸು ಸ್ವಚ್ಛ ಅಂದ್ರೆ ಇದರಿಂದ ಏನಾಗತ್ತೆ ಅಂದ್ರೆ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳಿಗೆ ಏನಂದ್ರೆ ಕಷ್ಟಗಳು ಬರ್ತಿರ್ತಾವ, ಅವು ಸಮಸ್ಯೆಗೆ ಏನಂದ್ರೆ ಪರಿಹಾರ ಸಿಗ್ತದೆ. ಅಂದ್ರೆ ನಾವು ಕಷ್ಟಗಳನ್ನ ಯಾವ ರೀತಿ ಎದುರಿಸಬೇಕು, ಯಾರೋ ಬಂದು ಏನೋ ಅಂತಾರು ಅದನ್ನೆಲ್ಲ ಏನಂದ್ರೆ ಇದನ್ನ ಇಂಥ ಚಿಂತನೆ ಗೋಷ್ಠಿ ಒಳಗೆ ಬರುವಂತಹ ದೈನಂದಿನ ಏನ್ ಜಂಜಾಟದೊಳಗೆ ಏನ್ ಸಂಸಾರದ ವಿಷಯಗಳು ಏನ್ ಇರ್ತಾವಲ್ಲ ಅದರಿಂದ ಸ್ವಲ್ಪ ದೂರ ಆಗಿ ಏನಂದ್ರೆ ಮನಸ್ಸು ರಿಲ್ಯಾಕ್ಸ್ ಅಂತ ಅಂತಾರಲ್ಲ ಆ ರೀತಿ ಬಂದು ಕುಂಡ್ರೋದ್ರಿಂದ ನಾವು ಅದ ಅನುಭವವನ್ನು ಕೊಡ್ಬೇಕು. ಅದಕ್ಕಾಗಿ ಶರಣರು ಏನ್ ಮಾಡಿದ್ರಂದ್ರೆ ಅನುಭವ ಹೆಚ್ಚಿಗೆ ಮಾತು ಕೊಡ್ತಾರೆ. ಶಿವಾನುಭವ ಗೋಷ್ಠಿಗಳಿಗೆ ಏನಂದ್ರೆ
ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಅದಕ್ಕಾಗಿ ನಾವು ಹೆಚ್ಚಾಗಿ ಏನಂದ್ರೆ ಈ ರೀತಿ ದಿನನಿತ್ಯ ಅಂದ್ರೆ ನಾವು ಒಂದು ರೀತಿಯಾಗಿ ಇದೊಂದು ಮೆಡಿಟೇಷನ್ ಅಂತೂ ಕರೀತಾರೆ. ಅಂದ್ರೆ ಅನುಭವ ಶಿವಾನುಭವ ಗೋಷ್ಠಿ ಇದರಿಂದ ಅಂದ್ರೆ ಷಣ್ಮುಖ ಶಿವೆಗಳು ಯಾವ ರೀತಿ ಅಂದ್ರೆ ಒಬ್ಬರು ಜವರಿಗೆ ಷಣ್ಮುಖ ಶಿವೆಗಳು ಅವರ ಅನುಭವ ಯಾವ ರೀತಿ ಅಂದ್ರೆ ಅವರು ಒಂದು ಇದ್ರೊಳಗೆ ನೋಡಿದವರು ದಿನಚರಿ ಒಳಗ ಅವರು ಎಲ್ಲ ಈಗ ಸನ್ಮಾನ ಮಾಡ್ತಾರೆ ಇಲ್ಲ ನಿಮಗಿಲ್ಲ ಇಲ್ಲ ನಿಮಗಿಲ್ಲ ಅವ್ರಿಗೆ ನಿಮಗಿಲ್ಲ ಗೆಸ್ಟ್ಗಳಿಗೆ ಬೇರೆ ಗೆಸ್ಟ್ ವಚನ ಗಾಯನ ಇಲ್ಲಿವರೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮಂತಪ್ಪ ಭಟ್ಟಿ ಅವರಿಗೆ ಪೂಜ್ಯರು ಆಶೀರ್ವದಿಸಿದ್ದಾರೆ. ಅನಂತರ ಶರಣಾರ್ಥಿಗಳು ಜೊತೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಸಂತೋಷ್ ಅವರು ಸಹ ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ಅದೇ ರೀತಿ ಧರ್ಮಗ್ರಂಥ ಪಠಣ ಮಾಡಿರ್ತಕ್ಕಂಥ ಶರಣ ಸಂಗಮೇಶ ಸನ್ಮತ್ ಸರ್ ತಾವು ಕೂಡ ಸಂಗಮೇಶ್ ಸರ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಅದೇ ರೀತಿ ಶಿವಪುತ್ರ ಹಾಲ್ಗುಡೆ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಧರ್ಮಗ್ರಂಥ ಪಠಣ ಮಾಡಿರ್ತಕ್ಕಂಥ ಸಂಗಮೇಶ್ ಸರ್ ಅವರು ಅದೇ ರೀತಿ ವಚನ ಗಾಯನ ಮಾಡಿರ್ತಕ್ಕಂಥ ಶಿವಪುತ್ರ ಹಾಲ್ಗುಡೆ ಸರ್ ಇನ್ನು ಇವತ್ತಿನ ಈ 485ನೇ ಮಾಸಿಕ ಶಿವಾನುಭಾವ ಗೋಷ್ಠಿಯಲ್ಲಿ ಭಕ್ತಿ ದಾಸೋಹ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಲಿಂಗಕ್ಕೆ ಚಂದ್ರಮ್ಮ ಶಿವಮೊಗ್ಗ ಪಟ್ಟೆ ಕಡಿಕೃಷ್ಣದೇವರ ಸ್ಮರಣಾರ್ಥ ಭಕ್ತಿ ದಾಸೋಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಶರಣೆ ಶ್ರೀದೇವಿ ಶರಣ ರಮೇಶ್ ಪಟ್ನೆ ಭಾಗ್ಯರು ಮತ್ತು ಈ ಸಂದರ್ಭದಲ್ಲಿ ಪೂಜ್ಯರಿಂದ ತಾವು ಆಶೀರ್ವಾದ ಪಡ್ಕೊಳ್ಬೇಕು. ಭಕ್ತಿ ದಾಸೋಹ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ರಮೇಶ್ ಪಟ್ನೆ ಸರ್ ಯಾವತ್ತೂ ಕೂಡ ಪೂಜ್ಯರ ಕಾರ್ಯಗಳಿಗೆ ಜೊತೆಗೆ ವ್ಯಾಪ್ತರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಹಿರಿಯ ಶರಣಜೀವಿಗಳು ಶ್ರೀ ರಮೇಶ್ ಪಟ್ಟೆ ಸರ್ ಅವರಿಗೆ ಪೂಜ್ಯಾಪಗಳವರಿಂದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಜ್ವರದ ಚಪ್ಪಾಳೆಗಳಿಗೆ ಶರಣಾರ್ಥಿಗಳನ್ನು ತಿಳಿಸಿದ್ದೇವೆ. ಅನಂತ ನೀವು ನಿಂದ್ರೆ ಅಲ್ಲಿ ಈ 485ನೇ ಮಾಸಿಕ ಶಿವಾನುಭಾವ ಗೋಷ್ಠಿ ಮತ್ತು ಸಾಮೂಹಿಕ ಪ್ರಾರ್ಥನೆಗಳ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆ ಜೊತೆಗೆ ಅತಿಥಿಗಳು ಅದೇ ರೀತಿ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲರಿಗೂ ಪೂಜ್ಯರಿಂದ ಆಶ್ರಮದ ಸನ್ಮಾನ ನೆರವೇರಿದೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸ್ಟಾರ್ಟಿಂಗ್ ಮಾಡಿದ್ರೆ ಶಿವಣ್ಣ ಸರ್ ಒಂದು 4-5 ಬ್ಯಾಗ್ ಬೆಳೆಸಿದಂಥ ಮಹಾಚೇತನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೋರಖ ದೇವರ ಪಾದಕ್ಕೆ ನಮಸ್ಕರಿಸಿ ಮಾತೃ ಹೃದಯಿಸಿ ಶಿಕ್ಷಣ ಪ್ರೇಮಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ನಮಸ್ಕರಿಸಿ ಹಾಗೂ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀಮಠ ಪೀಠಾಧಿಪತಿಗಳು ಹಾಗೂ ಶಿಕ್ಷಣಕ್ಕಾಗಿ ಬರೆದು ನೀಡತಕ್ಕಂತಹ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ನಮಸ್ಕರಿಸಿ ಇಂದು ನಾವು ನೀವೆಲ್ಲ ಮಾಸಿಕ ಸೇವಾಗೋಷ್ಠಿ 484ನೇ 85ನೇ ಶಿವಾನುಭವಗೋಷ್ಠಿಯಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿ. 485 ಶಿವಾನುಭವಗೋಷ್ಠಿಗಳಲ್ಲಿ ಸೇರಲು ನಾವು ಶ್ರೀಮಠಕ್ಕೆ ಬಂದಿದ್ದು 86ನೇ ಶಿವಾನುಭವಗೋಷ್ಠಿ 86ನೇ ಶಿವಾನುಭವಗೋಷ್ಠಿ ನಾವು ಶ್ರೀಮಠಕ್ಕೆ ಆಗಮಿಸಿವಿ. ಅಲ್ಲಿಂದ ತನಕ 485 ಶಿವಾನುಭವಗೋಷ್ಠಿ ಮುಗಿದು ಎಲ್ಲರಿಗೂ ಬಹಳಷ್ಟು ಅನುಭವ ಕೇಳಿ ನಮಗೆ ನಮ್ಮ ಅನುಭವ ಹೇಳಕ್ ಬರ್ತಾ ಇಲ್ಲ. ಎಲ್ಲ ಕೇಳ ಅನುಭವ ಇದ್ದಂತೆ ದೊಡ್ಡ ಅನುಭವ. ಅದಕ್ಕೆಲ್ಲರೂ ನಾವು ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರ್ಯಾರು ಗೆಸ್ಟ್ಗಳು ಚೆನ್ನಾಗಿ ಹೇಳ್ತಾರೆ ಅದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನೀವೆಲ್ಲ ಬಸವ ತತ್ವಕ್ಕಾಗಿ ಬಾಳದಲ್ಲಿ ಅದೇ ಒಂದು ದೊಡ್ಡ ಶಿವಾನುಭವ ಗೋಷ್ಠಿ ಅಂತ ಹೇಳಿ ನಮ್ಮ ರಮೇಶ್ ಪಟ್ನೆ ಸರ್ ಅವರು ಎಲ್ಲರ
ಅನುಭವವನ್ನ ಕೇಳಿದಾಗ ನಮ್ಮ ಅನುಭವ ಹೇಳೋದೇನಿಲ್ಲ ಅಂತ ಹೇಳಿ ಬಹಳ ಒಳ್ಳೆ ರೀತಿಯಲ್ಲಿ ಅವರೊಂದೆರಡು ನುಡಿಗಳನ್ನ ಮಾತನಾಡಿದ್ದಾರೆ. ಅನೇಕ ಇಲ್ಲಿ ಆಗಮಿಸ್ತಕ್ಕಂಥ ಗಣ್ಯರು ಪೂಜ್ಯರ ವಾಣಿಯನ್ನ ನಾವೆಲ್ಲರೂ ಕೇಳೋಣ ಅನ್ನುವಂಥ ಮಾತನ್ನ ತಿಳಿಸಿರ್ತಕ್ಕಂಥ ರಮೇಶ್ ಪಟ್ನೆ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಅದೇ ರೀತಿ ಈಗ ಕಾರ್ಯಕ್ರಮದ ಈಗ ನೇತೃತ್ವವನ್ನ ವಹಿಸಿರ್ತಕ್ಕಂಥ ಪೂಜ್ಯ ಮಾಲಿಂಗಮ ಸ್ವಾಮೀಜಿಗಳ ಪೂಜ್ಯರ ಆಶೀರ್ವಾದ ವಾಣಿಯನ್ನ ನಾವೆಲ್ಲರೂ ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಗುರು ಬಸವಣ್ಣನವರ ಸ್ಮರಿಸಿ, ಅನೇಕ ಪಟ್ಟಣವರ ಸ್ಮರಿಸಿ, ಪರಮ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ಬಸವಲಿಂಗ ಪ್ರತಾಪವರ ಹಿರೇಮಠ ಸಂಸ್ಥಾನ ಪೀಠಾಧ್ಯಕ್ಷರಾಗಿರುವ ಪೂರ್ವಶ್ರೀ ಪಟ್ಟಣವರ ಶ್ರೀಪಾದ ತುಳಸಿ ಇಂದು ಅನುಭವಗೋಷ್ಠಿಯನ್ನ ಮಾಡಿರುವ ಪೂಜ್ಯ ಶ್ರೀ ಬಸವಲಿಂಗ ಪ್ರಭುಲಿಂಗ ದೇವರಿಗೂ ಪೂಜ್ಯ ಶ್ರೀ ಶಿವಬಸವ ದೇವರಿಗೂ ಕ್ಷಮಾರ್ಪಣೆಯನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ನಮ್ಮ ಶಿವಮೂರ್ತಿಯಪ್ಪ ಪತ್ನಿ ನಮ್ಮ ರಮೇಶ್ ಅವರ ತಂದೆಯವರು ಅವರಿಗೂ ಹಾಗೂ ಗ್ರಂಥ ಪಠಣವನ್ನು ಮಾಡಿರುವ ನಮ್ಮ ಸಂಗಮೇಶ್ ಸಂಗಮದವರಿಗೂ ಕ್ಷಮಾರ್ಪಣೆಯನ್ನು ಸಲ್ಲಿಸಿ, ಹಾಗೂ ವಚನ ಗಾಯನವನ್ನ ಮಾಡಿರುವ ಶ್ರೀಕಂಠರು ಅವರಿಗೂ ಕ್ಷಮಾರ್ಪಣೆಯನ್ನು ಸಲ್ಲಿಸಿ, ಹಾಗೂ ಇಂದಿನ ದಾಸೋಹಿಗಳಾಗಿರುವ ಶರಣೆ ಶ್ರೀದೇವಿ ರಮೇಶ್ ಪತ್ನಿ ತಾಯಿಯರಿಗೂ ಕ್ಷಮಾರ್ಪಣೆಯನ್ನು ಸಲ್ಲಿಸಿ, ನಿರೂಪಣೆಯನ್ನು ಮಾಡುತ್ತಿರುವ ಹಂಕೆ ದೀಪಕ್ ಹಂಕೆಯವರು ಹಾಗೂ ನಮ್ಮ ಸಂಗಮೇಶ್ ಪ್ರಮುಖರಿಗೂ ಕನ್ನಡಿಗರಿಗೂ ತಮ್ಮೆಲ್ಲ ತಾಯಂದಿರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿ. ಈಗಾಗಲೇ 485 ಶಿವಾನುಭವಗೋಷ್ಠಿಗಳನ್ನು 40 ವರ್ಷ 5 ತಿಂಗಳ ಇಲ್ಲಿ ನಡೆಯಕ್ಕೆ ಚಾಲುವಾಗಿ 40 ವರ್ಷಗಳ 5 ತಿಂಗಳ ಇದು ಮುಗಿಯುತ್ತದೆ. ಅಷ್ಟು ವರ್ಷಗಳಿಂದ ನಿರಂತರವಾಗಿ ಶಿವಾನುಭವಗೋಷ್ಠಿಯನ್ನ ಇಲ್ಲಿ ಮಠದಲ್ಲಿ ಹೇಳ್ತೇವೆ. ಹೀಗಾಗಿ ಶಿವಾನುಭವಗೋಷ್ಠಿ ಉದ್ದೇಶ ಅಂದರೆ ನಾವು ದಿನ ಸಂಸಾರವಾಗಿರ್ತೇವೆ, ಅದೇ ಚಿಂತನೆ ಮಾಡ್ತೇವೆ, ವ್ಯವಹಾರಿಕವಾಗಿ ಚಿಂತನೆ ಮಾಡ್ತೇವೆ, ಹೌದಲ್ಲ, ನಮ್ಮ ತಾಪತ್ರಗಳಿರ್ತವೆ, ಇದನ್ನೆಲ್ಲ ನಮ್ಮ ಜೀವನದೊಳಗಿರ್ತಾವೆ. ಇದರಿಂದ ಒಂದು ತಿಂಗಳಿಗೆ ಒಂದಿನಾದರೂ ಶಿವನ ಸ್ಮರಣೆ ಮಾಡಬೇಕು ಅಂತ ಹೇಳಿ ಇದು ಶಿವಾನುಭವಗೋಷ್ಠಿ. ಇವತ್ತು ಒಂದಿನಾರ ಬರುತ್ತದೆ. ಯಾಕೆಂದ್ರೆ ದೇವರ ಒಂದು ಸ್ಮರಣೆ ಯಾಕೆ ಬೇಕು ನಮಗೆ ಅಂತಂದ್ರೆ, ನಾವು ಈ ಸಂಸಾರದ ವಿಷಯಗಳು ಏನು ಅದಾವಲ್ಲ ಇವು ಮನಸ್ಸನ್ನ ಅಶಾಂತಿ ಹೆಚ್ಚುಗೊಳಿಸ್ತಾವೆ. ನೀವು ಯಾವುದೇ ವಿಷಯಗಳು ತಗೊಂಡು ಈ ರೊಕ್ಕ ತಗೋರಿ, ನಮಗೆ ಆರಾಮ ನಿದ್ದೆ ಅಂತಂದ್ರೆ ರೊಕ್ಕ ಇರ್ತದೆ. ನಾವು ಅಂದ್ರೆ ರೊಕ್ಕದ ಭಾಳ ಚಲೋ ಇರಬೇಕು, ಹೆಜ್ಜೆ ಮತ್ತು ರೊಕ್ಕ ಬಲ್ಲಿದ್ದದ ಸಮಸ್ಯೆ. ಸೊ ಬ್ಯಾಂಕಿನಾಗ ಅದಂತ ಎಲ್ಲ ಆರಾಮಾಗಿದ್ರಿ, ಚಲೋ ನಿದ್ದೆ ಆಗ್ತದೆ ಬ್ಯಾಂಕ್ ಏನು ಅರೆ ಭಾಳ ಶ್ರೀಮಂತ ಅದಂತೀವಿ. ಒಂದು 10 ಕೋಟಿ ತೊಗೊಂಡು ಭಾಳ ಮನ್ಯಾಗ ಮೊಬೈಲ್ ನೋಡ್ರಿ. ಎಷ್ಟು? 1 ಕೋಟಿ ರೂಪಾಯಿ ಇರ್ಬೇಕು. ಎಲ್ಲರಿಗೂ ಇಟ್ಕೊಂಡು ಮೊಬೈಲ್ ನಿಂತು ಹೇಳ್ತದ್ರ ವಾಟ್ ರಾತ್ರಿ ನಿಂತು ಹೇಳ್ತದೆ. ಯಾಕೆ ಯಾರು ಬಂದರೂ ಸೊಪ್ಪ ಆಯ್ತು, ಸೊಪ್ಪ ಆದ್ರೂ ಹೆಸರು ಹೇಳ್ತದೆ. ಯಾಕೆ ಭಯ ಸಂಪತ್ತೇ ನಾವೊಂದು ಭಾರತದ ಧ್ಯೇಯ ಕೊಡ್ತೇವೆ, ಮನುಷ್ಯನಿಗೆ ಬೇರೆ ನಿರ್ಮಾಣ ಮಾಡ್ತೇವೆ. ಅಂದ್ರೆ ಸಂಪತ್ತು ನಮಗೆ ಶಾಂತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಧಿಕಾರ ಮೇಲೆ ಕೂತ್ರು ಅದೂ ಬೇರೆ. ಹಾಗಾಗಿ ಹಿಂಗೆಲ್ಲ ಮುಂದೆ ಗಂಧೆ ಬೇಕು, ಹೆಚ್ಚಾಗಿರ್ತಾರದ್ರಾಗ ಸೇಫ್ಟಿ ಇರ್ಬೇಕಲ್ಲ. ಹೀಗಾಗಿ ಅಲ್ಲಿ ಹೋದರೂ ಭಯನೇ ಅದ. ಹಾಗಾಗಿ ಭಯ ಇಲ್ಲದ ದುಃಖ ಇಲ್ಲದ ಜಾಗ ಯಾವುದಾದ್ರು ಇದ್ರೆ ಅದು ಸತ್ಸಂಗದೊಳಗ. ಯಾಕೆ ಮಹಾತ್ಮರು ಸಂತರು ಅವ್ರ ಬಳಿ ರೊಕ್ಕ ಇರಲಿಲ್ಲ, ರೂಪಾಯಿ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ಏನೇನಿರಲಿಲ್ಲ, ಆದರೂ ಅವ್ರ ಮಾತುಗಳಿಗೆ ಅಷ್ಟು ಬೆಲೆ ಇರ್ತಿತ್ತು. ಕಾರಣ ಅವ್ರ ಮಾತುಗಳು ಯಾವ ಮಾತಿತ್ತು ಅಂದ್ರೆ ಎಲ್ಲ ಮಾತುಗಳು ಸತ್ಯ ಮಾತುಗಳಿದ್ರು. ಅದಕ್ಕಾಗಿ ಶಿವಾನುಭವ ಅಂದ್ರೆ ಶಿವನದ ಕುರಿತು ಮಾತುಗಳಿದ್ದು.
ಸತ್ಯ ಕುರಿತು ಮಾತುಗಳು ನೀವು ಆ ಮಾತುಗಳನ್ನ ನಾವು ಕೇಳಿದ್ರೆ ಅಂತ ಇಟ್ಕೊಳ್ರಿ, ನಮಗೆ ಶಾಂತಿ ಸಿಗ್ತದೆ, ಸಮಾಧಾನ ಸಿಗ್ತದೆ. ಅದಕ್ಕಾಗಿ ಅವ್ರು ಮಾತು ಕೇಳೋದು ನಮ್ಗೆ ಒಂದು ಎಲ್ಲ ರೊಕ್ಕ ಹೆಚ್ಚಾಗ್ತದೆ ಬರೋದಲ್ಲ, ಏನು ನಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತದೆ ಅಂತ ಹೇಳಿ ಕೇಳೋದು, ಮನಸ್ಸನ್ನು ಸ್ವಚ್ಛ ಮಾಡುತ್ತದೆ. ಅದಕ್ಕಾಗಿ ಹೇಳಿದ ಏನು ಮಂಡ್ಯ ವಾಸಿಗಳೇ ವಸ್ತ್ರ ಮಸಿಗಳೇ ಮನಸ್ಸು ಮನಸ್ಸಿದ್ರೆ ಕೂಡಲ ಸಂಯಮ ಸರಳ ಅನುಭವ ಇರುವುದು. ಯಾವಾಗ ನಾವು ಮನಸ್ಸನ್ನ ಹೊರಗಿನ ಬಿಟ್ಟು ಮಾಸ ಒಳಗಿನ ನೋಡ್ತೀವಿ. ಈಗಿನ ಮನಿ ನೋಡ್ರಿ, 8 ದಿನಕ್ಕೆ ಮನಿ ಹೀಗೆ ಹಾಕೊಂಡವ್ರಿ, 5 ಮನಿ ಈಗ ನಿಮ್ಮ ದಿನ ಕಸ ಹೊಡಿತೀರಿ ಮತ್ತು ಕಸ ಮುಂಚೆನೂ ಕಸ ಹೊಡಿತು, ಸಂಜೆಗೂ ಕಸ ಹೊಡಿತೀರಿ, ಆದರೂ ಮತ್ತೆ ಹೊಡೆದ್ರೆ ಮತ್ತೆ ಕಸ ಹೊಡೆದು ಸೆಗಡಿ ಮನೆ ಬಾಗಿಲು ಅದಾವ, ಹೌದಲ್ಲ, ಮನೆ ಕಿಟಕಿಗಳದಾವ, ಆ ಮಕ್ಕಳಿಂದ ಹೊರಗಡೆ ಬರ್ತದಿಲ್ಲ. ನಾವು ಬಾಗಿಲು ಕಿಟಕಿ ಬಂದ್ ಮಾಡಿ ಹೋದ್ರೂ ಬರ್ತವ, ನೀವು ಊರಿಗೆ ಬಂದ್ ಮಾಡಿರ್ತೀರಿ, ಆದರೂ ಒಳಗೆ ಹೋಗಿ ಬರೋದಲ್ಲ ಮತ್ತೆ ಬೆಳೆಯುತ್ತೆ. ಕಿಟಕಿ ಬಾಗಿಲು ಬಂದ್ ಬರಬಾರ್ದಾಗಿತ್ತಲ್ಲ, ಅದು ಬಂದ ಹಾಗೆ ಇಲ್ಲಿ ದೇಹ ಹಾಕೊಂಡು ಮನೆ ಅದಿದ್ರು, ಈ ಮನೆ ಕಿಟಕಿ ಬಾಗಿಲು ಅವ ಒಂದಿನ ಕೀಲಿ ಹಾಕಿ ಬಂದ್ ಮಾಡಿದ್ವಿ. ಒಬ್ಬನೇ ಹೌದು, ಯಾವಾಗ ನಾವು ಬಂದ್ ಮಾಡಿದ್ವಿ ಸುಮ್ಮನೆ ರಾತ್ರಿ 12 ಗಂಟೆಗೆ ಮಾತು ಮುಂಜಾನೆ ಮಾತ್ರ ಕಾಣ್ತಿರೋದು, ಕಾಣ್ತಾರೆ ಮತ್ತೆ 6 ತಾಸು ಕಾಣಬೇಕು, ಊರಲ್ಲಿ ಕಾಣ್ತಾರೆ. ಅದರ ಕಿವಿಗೆ ಇತ್ತು, ಇವೆಲ್ಲ ಬಾಗಿಲುಗಳಿದ್ದಾಗ ಕಣ್ಣಿನದ ಅದೊಂದು ಬಾಗಿಲು, ಹೌದಲ್ಲ. ಇದರಲ್ಲಿ ನಾವು ನೋಡ್ತೀವಿ, ಜಗತ್ತಿನೆಲ್ಲ ನೋಡ್ತೇವಿಲ್ಲ, ಚಲೋದು ನೋಡ್ತೇವೆ, ಕೆಟ್ಟದ್ದು ನೋಡ್ತೇವೆ, ಎಲ್ಲ ಏನ್ ಮಾಡ್ತಾವ ಒಳ ಹೋಗ್ತದೆ, ಒಳ ಹೋಗ್ಬಿಡ್ತದೆ. ಕಿವಿ ಅದ, ಕಿವಿ ಕೇಳ್ತೇವಿಲ್ಲ, ಏನ್ ತಗೋದು ಚಲೋದ್ ಕೇಳ್ತೇವೆ, ಕೆಟ್ಟದ್ ಕೇಳ್ತೇವೆ, ಎಲ್ಲನೇ ಕೇಳ್ತಾನೆ. ಚಲೋ ಕೇಳ್ತೇವೆ, ಕೆಟ್ಟದಾದ್ರು ಭಾಳ ನೆನಪಿರ್ತಾವ. ಯಾರು ಕಿವಿಡ್ ಹೋಗ್ತೀರಿ ಅವ್ರಿಗೆ ಬೈದು ಪಕ್ಕದ ತಲೆ ಕೊಡ್ತಾವ, ಚಲೋ ಮಗಳು ತಲೆ ಕೊಡ್ಬೋದು. ಯಾಕೆಂದ್ರೆ ಯಾವ್ದು ಕೆಟ್ಟದ ಅದು ಬೇಗ ಒಳ ಬೈತಾವ, ಏನು ಚಲೋ ಬೇಗ ಒಳ ಬರೋದು. ಹೀಗಾಗಿ ನೀವು ಕಸ ಒಳ ಹೋಗಿ ಬಿತ್ತು ಅಂತ ಇಟ್ಕೊಳ್ರಿ, ಮನ್ಯಾಗ ಏನಂತ ಮನೆ ಹೊಲಸಾಗ್ತದ, ಹೌದಲ್ಲ. ಮನೆ ಹೊಲಸಾಗತ್ತಂದ್ರೆ ಏನು, ಮನಸ್ಸು ಹೊಲಸಾಗತ್ತೆ. ಒಳಗಡೆ ಏನು ಹೋಗಿ ಬೀಳ್ತದಲ್ಲ ಗಂಧ, ಏನು 5 ವಿಷಯಗಳು ಪಂಚ ಜ್ಞಾನೇಂದ್ರಿಯಗಳು ಅದಾವ, ಈ ಮುಖಾಂತರ ಒಳಗೆ ಹೋಗಿ ಬೀಳ್ತದಲ್ಲ, ಈ ಮನೆ ಹೊಲಸಾಗ್ತದ. ಈ ಮನೆಯನ್ನ ಸ್ವಚ್ಛ ಮಾಡ್ಬೇಕಾದ್ರೆ ಯಾರಿಗೆ ಬರ್ಬೇಕಂತಂದ್ರ ಇಂಥ ಶಿವಾಂಗ ಗೋಷ್ಠಿಯೊಳಗೆ ಬಂದ ಅಂದ್ರ ಈ ಮನೆ ಸ್ವಚ್ಛ ಆಗ್ತದ. ಯಾಕೆ ಬರ್ತಂದ್ರ ಹೊರಗಿನ ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ನಮ್ಮ ಮನೆಗೆ ಹೆಂಗೆ ಸ್ವಚ್ಛ ಮಾಡ್ತಾರೆ ಕಟ್ಟಿದ ಮನೆ. ಇದು ಯಾರು ಕಟ್ಟಾರ, ಈ ಮನೆ ಯಾರು ಕಟ್ಟಾರ, ಈ ದೇಹ ಆಮೇಲೆ ಯಾರು ಕೊಟ್ಟರು, ನಿಮ್ಮ ಅಪ್ಪ ಕೊಟ್ರ, ಯಾರು ಕೊಟ್ಟಾರೆ, ದೇವರು ಕೊಟ್ಟಾನ, ಹೌದಲ್ಲ. ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ ದೇವರು ಇದು ಮನೆ, ಹೌದಲ್ಲ. ಎಂಥ ಜ್ಞಾನತ್ವವಾದ ಮನೆಯನ್ನು ಇರ್ತಾನ. ಈ ಮನೆಯನ್ನ ಹಾಳು ಮಾಡ್ಕೋಬಾರದು, ಮೊದಲ ಒಂದೇ. ಆಮೇಲೆ ಈ ಮನೆಯನ್ನ ಸ್ವಚ್ಛ ಇಟ್ಕೋಬೇಕು, ಮತ್ತು ಹೊಲಸು ಬೀಳಲ್ಲ ಅಂತ ಇಲ್ಲ, ಹೊಲಸು ಬೀಳೋದೆ ಮನೆಯ ನಂತರ ಹೊಲಸು ಬೀಳೋದೆ ನಾವೇನ್ ಮಾಡೋದು, ಕಸ ಹೊಡೆಯೋದು. ದೊಡ್ಡವರು ಇದ್ರು ಮನೆ ಕಸ ಹೊಡಿಬೇಕು, ಏನು ಬಡವರು ಇದ್ರು ಮನೆ ಕಸ ಹೊಡಿಬೇಕು. ಏನೋ ಕುಟುಂಬ ನಮ್ಮನೆ ಕಸ ಹೊಡೆಯೋದು ಅಂತ ಹಾಗೆಲ್ಲ ಬದ ಹೊಡಿಬೇಕು. ಶ್ರೀಮಂತ ಇದ್ರು ಮನೆ ಕಸ ಹೊಡಿಬೇಕು, ಬಡವಿದ್ದರು ಮನೆಯೂ ಕಸ ಹೊಡಿಬೇಕಾಗ್ತದ. ಆ ಮನೆ ಕಟ್ಟಿದವನು ಹೊಡಿಬೇಕು, ಜೋಬಡಿ ದೊಡ್ಡ ಹೊಡಿಬೇಕು. ಎಲ್ಲರಿಗೂ ಕಸ ಹೊಡೆಯೋ ಅವಶ್ಯಕತೆ. ಮನೆ ಸ್ವಚ್ಛ ಇರಬೇಕಾದ್ರೆ ಕಸ ಹೊಡಲೇಬೇಕು. ಆದ್ರೆ ಮನೆಯಾಗ 2 ವಸ್ತುಗಳು ಇರಲೇಬೇಕಾದದ್ದು ಯಾವ್ಯಾವು, ಒಂದು ಝಾಡು ಇರ್ಬೇಕಂತ, ಇನ್ನೊಂದು ಏನಿರ್ಬೇಕು, ಒಂದು ದೀಪ ಇರ್ಬೇಕಂತ. 2 ಮನೆಯಾಗ ಇರ್ಬೇಕಂತ. ಯಾವ ಸ್ವಲ್ಪ ಹೆಚ್ಚಿದ್ರು ನಡೀತದಂತ, 2 ಇರ್ಬೇಕಂತೇನು, ದೀಪ ಇರ್ಬೇಕು. ಯಾಕೆ ಕಟ್ಲ ಹಿಂಗಾಗ್ತದೆ, ಮನ್ಯಾಗ ದೀಪ ಅಂತಂದ್ರೆ ಮನೆಯೆಲ್ಲ ನೋಡಾಗ್ತದಂತ, ಝಾಡು ಅಂತಂದ್ರೆ ಏನ್ ಮಾಡ್ತದ
ಬೇಕಾಗ್ತದೆ. ಯಾವುದು? ಶರಣರ ಸಂತರ ಮಾತುಗಳನ್ನೇ ಸ್ವಚ್ಛ ಮಾಡುವ ಜಾಗವು ಸ್ವಚ್ಛ ಮಾಡ್ತದೆ. ಆಮೇಲೆ ದೀಪ ಅಂತ ಏನದಲ್ಲ, ನಮ್ಮ ಒಳಗೆ ಜ್ಞಾನ ಅಂತ ಬೆಳಕು ಬರ್ತದಲ್ಲ, ಅದೇ ಪ್ರಕಾಶವಾದ ದೀಪ. ನಮ್ಮ ಮನೆ ಬೆಳಗ್ಗೆ ಶುರುವಾಗ್ತದೆ, ಸ್ವಚ್ಛ ಇರ್ತದೆ. ಆಮೇಲೆ ಮನೆ ಶುರುವಾಗ್ತದೆ, ದೀಪ ಹಚ್ಚೋದು. ಹಾಗೆ ನಮ್ಮ ಮನೆಗಳಾಗ್ತದೆ. ಈ ಮನೆ ಆಮೇಲೆ ಇನ್ನೊಂದೇನ್ ಮಾಡೋದು? ರಕ್ಷಣೆ ಮಾಡೋದು. ಏನು ಏನೋ ಹಾಕಂಗಿಲ್ಲ, ತಿಪ್ಪಿ ಮಾಡಂಗಿಲ್ಲ. ಇದು ಯಾವುದು? ಈ ದೇಹ ತಿಪ್ಪಿ ಮಾಡ್ಕೊಳ್ಳೋದು. ಹೌದಲ್ಲ? ನಾವು ಬಹಳ ಮಂದಿ ಏನ್ ಮಾಡ್ತಿದ್ವಿ? ಮನೆಗೆ ತಿಪ್ಪಿ ಮಾಡ್ತೇವೆ, ಡಸ್ಟ್ಬಿನ್ ಮಾಡ್ತೇವೆ, ಎಲ್ಲರೂ ಹಾಕ್ತೇವೆ. ಗುಡ್ಡದಲ್ಲಿ ಒಳಗೆ ಹಾಕದೆ, ಮತ್ತು ಕುಡಿಯಲ್ಲಿ ಒಳಗೆ ಹಾಕದೆ. ಹೌದಲ್ಲ? ಬೇರೆ ತಿನ್ನುವಾಗ ಅದನ್ನೆಲ್ಲ ಒಳಗೆ ಹಾಕ್ತೇವೆ. ಜಗತ್ತಿನ ಗೋತ್ರಕ್ಕೆ ಎಲ್ಲಕ್ಕಿಂತ ವಿಷಕಾರಿ ಯಾವ್ದಂತ ಹೇಳಿ? ಈ ನೊಣ ನೋಡಿದ್ರೆ ಇದು ಬಹಳ ವಿಷ ಅಂತ. ನೊಣ ಯಾವ ಊಟದಾಗ ಬಿತ್ತು ಅಂದ್ರೆ ಏನಾಗ್ತದೆ? ಉಲ್ಟಿ ಆಗ್ತದೆ. ಯಾರು ಊಟದ ಒಳಗೆ, ಯಾಕಂದ್ರೆ ವಿಷ ಮೊಮೆಂಟ್ ಹೊರಗೆ ಹಾಕ್ತದೆ. ಇಂತಹ ವಿಷಕರವಾದದ್ದು ನೊಣ. ಇದಕ್ಕಿಂತ ವಿಷಕರ ಯಾವುದಪ್ಪ ಅಂದ್ರೆ ಈ ಹಲ್ಲಿ. ಅದು ಹಲ್ಲಿ ಎಲ್ಲ ಒಳಗೆ ಬಿತ್ತು ಅಂದ್ರೆ ಅನ್ನ ಎಲ್ಲ ಹಾಕೊಂಡು ಫುಡ್ ಪಾಯ್ಸನ್ ಆಗ್ತದೆ. ಹೌದಲ್ಲ? ಅದು ವಿಷಕಾರಿ. ಹೌದಲ್ಲ? ಇದಕ್ಕೆ ವಿಷಕಾರಿ ಯಾವುದು? ಹಾವು. ಹೌದಲ್ಲ? ಇಷ್ಟೆಲ್ಲ ವಿಷಕಾರಿನೇ ಅದಾವು. ಹೌದಲ್ಲ? ಈ ಭ್ರಾಂತ ವಿಷಕಾರಿ ಅಂತದ್ದು ಏನ್ ಮಾಡ್ತದಂದ್ರೆ ಯಾವ್ದು ಹೊಡಿತಿತ್ತು. ಇಂಥ ಹಲ್ಲಿ ತಿಂತದ. ಹೌದಲ್ಲ? ಹಲ್ಲಿನೂ ಹಾಲು ತಂದ್ರು ಬದುಕ್ತದೆ. ಏನು? ಈ ಹಲ್ಲಿ ಹಾಲು ತಿಂದು ಬದುಕೋದು ನಾವು ನೋಡ್ತೀವಿ. ಕೋಳಿ ನೋಡಿರಲಿಲ್ಲ, ಇದು ದೊಡ್ಡ ವಿಷಕಾರಿ ಕಾಣುತ್ತೆ. ಯಾಕಂದ್ರೆ ಹಾಲು ತಿಂದ ಸಾಮಾನ್ಯ ಕೋಳಿ ಬರ್ತದೆ, ಅದನ್ನು ಮುಗಿಸ್ತಾರೆ. ಇಂಥ ವಿಷಕಾರಿ ತಿಂದು ಬದುಕುವಂಥದ್ದು ಯಾವುದಪ್ಪ ಅಂದ್ರೆ ಕೋಳಿ. ಕೋಳಿ ತಿಂದು ಬದುಕು ವಿಷಕಾರಿ ಯಾವ್ದು? ಯಾವುದೇ ವಿಷಕಾರಿ ಅದಕ್ಕಿಂತ ವಿಷಕಾರಿ ಯಾವ್ದಾಗುತ್ತೆ? ಇದನ್ನು ತಿಂದು ಬದುಕ್ತಾನೆ. ಅದ್ರ ತಿಳ್ಕೊಂಡಿದ್ದೆವು. ಎಷ್ಟು ವಿಷಕಾರಿ ಮನುಷ್ಯನ್ ಯಾವುದು? ಮನುಷ್ಯನೇ. ಜಗತ್ತಿನಲ್ಲಿ ಅತಿ ವಿಷಕಾರಿ ಮನುಷ್ಯ ಅಂತ. ಅದಕ್ಕಾಗಿ ಇಲ್ಲಿ ಬಹಳ ವಿಷಯ ಇರ್ತದೆ ಮನುಷ್ಯ ಅಂತ. ನಾವು ತಿಳ್ಕೊಂಡ್ರೆ ಹೈವೇಲಿ ಇಲ್ಲ, ಮನುಷ್ಯ ವಿಷಯ ಇರ್ತದೆ. ಹೀಗಾಗಿ ಅಂಥ ವಿಷಯಗಳನ್ನು ಇರುವಂಥದ್ದು ಏನದ ಅದನ್ನು ತೆಗೆದು ಹಾಕೋದು ಸಾರ್ಥಕವಾಗಿರೋದು ಅಂಥದಕ್ಕೆ ಯಾವ ದೇಹ ಏನದಲ್ಲ ಸ್ವಚ್ಛವಾಗಿಟ್ಕೊಳ್ಳೋದು. ಏನ್ ಮಾಡೋದು? ಸ್ವಚ್ಛ ಇಟ್ಕೊಳ್ಳೋದು. ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು, ಯಾವ್ದು ಹಾಕ್ಬೇಕು, ಯಾವ್ದು ಹಾಕಬಾರ್ದು ನಮ್ಗೆ ಗೊತ್ತಿರೋದು. ಇಲ್ಲ ಅದನ್ನ ನಾವು ಹಾಳು ಮಾಡ್ಕೊಂಡಿದ್ರೆ ಏನಾಗ್ತದ? ನಮ್ಮ ಶರೀರ ಎಲ್ಲ ಹಾಳಾಗೋಗ್ತದ. ಅದಕ್ಕಾಗಿ ನಾವು ಯಾವಾಗ ದೊಡ್ಡವರಾಗಿ ತಿಳ್ಕೊಂಡ್ರೆ ಏನ್ ಮಾಡ್ಬೇಕು? ಏನು? ಯಾವುದೂ ಚಟಕ ಹೋಗ್ಬಾರ್ದು. ತಿಳಿತಾ? ಯಾಕಂದ್ರೆ ನಾವು ಈಗ ರೋಡಿಗೆ ಹೋಗಿ ಅಂತೀವಿ, ಎಲ್ಲ ಪಾನ್ ಕೊಟ್ಕೊಳ್ಳಿ ಕಾಣ್ತಿರ್ತಾವ. ರೋಡಿ ನೋಡ್ರಿ, ನೋಡಿರಿ ಯಾವ ಕೊಟ್ಟುಗಳೆಲ್ಲ ಕಾಣ್ತಿರ್ತಾವ. ಅವ್ರು ನೋಡಿದ್ರೆ ನಿಮಗೆ ತಿನ್ಬೇಕು ಅನಿಸ್ತದೆ. ತಿಂದ್ರೆ ಏನಾಗ್ತವ? ಕ್ಯಾನ್ಸರ್ ಬರ್ತವ. ಅದು ನೋಡೋದ್ರೊಳಗೆ ಏನಿಲ್ಲ. ಆ ಮನುಷ್ಯನ ಒಳಗೆ ಹೋದಂದ್ರ ಅದರಿಂದ ಹೊರಗೆ ಬರಲ್ಲ. ಹಾಗಾಗಿ ಅದರಿಂದ ನಾವು ಸೇಫ್ಟಿಯಾಗಿರ್ಬೇಕು. ಅದರಿಂದ ಹೋಗಬಾರ್ದು ಅಂತ ಏನ್ ಮಾಡ್ಬೇಕು? ಇಂಥ ಶರಣರ ಸತ್ಸಂಗ ಅಂತೇಳಿ ನಾವು ಆ ಕಡೆ ಹೋಗಬೇಕು. ಈ ಮಾರ್ಗಕ್ಕೆ ಬರಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಈಗ ಯಾಕೆ ಸತ್ಸಂಗ ಹೇಳೋದು? ಶರಣ ಶಿವಾಂತ ಗೋಷ್ಠಿಗಳಂದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗೋದು. ಆಮೇಲೆ ನಮ್ಮ ದೇಹವನ್ನು ಕೆಡಿಸಲಾರದೆ ನಡೆಸ್ಕೊಂಡು ಹೋಗೋದು. ಆಮೇಲೆ ಒಳಗೆ ಮಾಡೋದು ದೇವ ಸ್ಮರಣೆ ಹಾಕೊಳ್ಳೋದು. ಮಂದಿ ಬೈದು ಹಾಕೋದಿಲ್ಲ, ಮಂದಿ ನಿದ್ದೆ ಮಾಡಿ ಹಾಕೊಳ್ಳೋದಿಲ್ಲ. ಅದಕ್ಕಾಗಿ ಒಳ್ಳೆಯದು ಒಳಗೆ ಹಾಕೋದಿಲ್ಲ. ಏನು ಚಿಂತೆ ಒಳಗೆ ಹಾಕೋಂಗಿಲ್ಲ. ಏನು ನಮ್ಮೆಲ್ಲ ಶತ್ರುಗಳನ್ನ ತಲೆ ಹಾಕೋಂಗಿಲ್ಲ. ಅದು ನಾವೆಲ್ಲ ಶತ್ರುಗಳ ತಲೆ ಹಾಕ್ತೀವಿ, ವಿರೋಧಿಗಳು. ಅದಕ್ಕೆ ಒಳಗೆ ಹಾಕೊಂಡಿದ್ರೆ ನಾ ಬೇರೆ ಆಯ್ತದ ಮನೆ ಆಯ್ತು. ಇನ್ನು ಎಲ್ಲ 3 ಮಂದಿ ಶತ್ರುಗಳ ಓದಿಸಿದ್ರೆ ಬೇಕಾಗ್ತದೆ ಇಲ್ಲ ಆಗ್ತದೆ. ಹೌದಲ್ಲ? ಅದಕ್ಕಾಗಿ ದೊಡ್ಡ ಕೆಲಸ ಏನ್ ಮಾಡೋದಂತ ನಾವು ಭಾರತದ ಶತ್ರು ಅಂದ್ರೆ ಹ್ಯಾಕ್ ಮಾಡೋದು ನಾ ಅಂತಿಲ್ಲ. ಅದಕ್ಕಾಗಿ ನೀವು ನೋಡಿ, ಒಂದು ಪಕ್ಷಿ ಭಾಳ ಬಂದಿರ್ತಾವ, ಬೆಳೆದ ಪಕ್ಷಿ ಭಾಳ ಬಂದಿರ್ತಾವ. ಆ ಪಕ್ಷಿಗಳು ಏಸ್ಕಲ್ ಹೊಡಿಬೇಕು, ಏಸ್ಕಲ್ ಅಂತಾವ ಬೇಕಲ್ಲ ಅಂತ. ಹೌದಲ್ಲ?
ನೋಡ್ರಿ 100,000 ಪಕ್ಷ ಒಂದೇ ಟೈಮ್ ಹಾರಿರ್ತಾವ. ಅರ್ಥವಿಲ್ಲ? ಹಾಗೆ ನಮಗೆ 100 ಚಿಂತೆ ತಲೆಯಾಗ 1000 ಚಿಂತೆ ತಲೆಯಾಗ ಇದ್ದಾವಂತೀರಿ. ಒಂದು ಶಿವಾನುಭವ ಗೋಷ್ಠಿ ಶರಣದ ಮಾತು ಒಳಗೆ ಹಾಕೊಂಡೆ ಅಂತೀರಿ 1,000 ಚಿಂತೆ ಬಿಡಬೇಕು. ನಾವು ಯಾವ್ದು ಹಾಕೋಬೇಕು, ವಚನಗಳು ಹಾಕೋಬೇಕು, ಹಾಕೊಂಡೆ ಅಂತೀರಿ ಎಲ್ಲ ಚಿಂತೆ ದೂರ ಆಗ್ತವ. ಇಲ್ಲ ಅಂದ್ರೆ ತಾವು ಮಾಡಕ್ ಶುರು ಮಾಡ್ತಾರೆ. ಹಾಗಾಗಿ ನೀವು ಎಷ್ಟು ದಿನದಿಂದ ನೋಡಿರ್ಲಿ ಅವಾಗ ಹೆಂಗೆ ತಳಾಯಿ ಬಂದು ನೋಡೋದು. ಈಗಲ್ಲ, ಹಿಂದಿನ ಕಾಲ ಹಿಂಗೆ ಎಲ್ಲ ಕರೆದೋದು ನಮಗೂ ಹಂಗಿರ್ಬೇಕು. ಯಾರ ಏನು ಮಾಡಿದ್ರೆ ಎಷ್ಟು ಇದೆಲ್ಲ ತೆಗೆದುಕೊಡೋದು ಅಲ್ಲ ಕಲಿಸ್ತಾರೆ. ಮತ್ತೆ ನಾವು ಹೋಗ್ಬೋದು. ಇಲ್ಲ ಅಂದ್ರೆ ಅದನ್ನು ಹಾಕ್ಕೊಂಡೆ ಬಂದರೆ ತಾವು ಮಾಡಕ್ ಶುರು ಮಾಡ್ತೀವಿ. ಮನಸ್ಸಿಗೆ ಶಾಂತಿ ಶುರುವಾಗ್ತದೆ. ಅದರ ಅಶಾಂತಿಯನ್ನು ಖಾಲಿ ಮಾಡೋ ಜಾಗನೇ ಇದು ಶಿವಾತ್ಮ ಗೋಷ್ಠಿ. ಹಾಗಾಗಿ ಇವತ್ತು ಚಲೋ ಹಬ್ಬ ಅದ. ಯಾವ್ದು ಹಬ್ಬ? ಹೋಳಿ ವರ್ಷವನ್ನೇ ಇವತ್ತು ಹೌದಲ್ಲ. ಇವತ್ತು ವಿಶೇಷವಾಗಿ ಗೋದರ್ಶನವನ್ನು ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಹೊಸ ಏನಂತವ ಹೋಳಿ ಬರ್ತದೆ. ರೈತರಿಗೆ ದೊಡ್ಡ ಹಬ್ಬ ಇದು. ಯಾಕೆಂದ್ರೆ ಇವತ್ತೇ ಅದು ಹೊಸ ಹೋಳಿಯನ್ನು ತಂದು ದೇವರಿಗೆ ಅರ್ಪಣೆಯನ್ನು ಮಾಡಿ ಅವರು ಇವತ್ತು ಊಟ ಮಾಡುವ ದಿನ. ಹಾಗಾಗಿ ಗೋದರ್ಶನವನ್ನು ಅಂತ ಇವತ್ತು ಕರೀತಾರೆ. ಹಾಗೆ ಇವತ್ತು ವಿಶೇಷ ಹಬ್ಬಗಳು, ಸಿಹಿ ತಿಂಡಿಗಳನ್ನ ನಾವೆಲ್ಲ ಇದರಲ್ಲಿ ಮಾಡ್ತೇವೆ, ಗೋಧಿಟ್ಟಿಂದ ಮಾಡ್ತೇವಲ್ಲ. ಏನು ಸ್ವೀಟ್ಗಳು ಹೋಳಿಗೆಗಳು ಮಾಡಬೇಕಾದ್ರೂ ಕೂಡ ಮೊದಲೇ ಇರಬೇಕಾಗ್ತದೆ. ಹಾಗಾಗಿ ಇವತ್ತೇ ಅದನ್ನ ಏರಿಸಿ ನಾವು ಇವತ್ತು ಹೊಸ ಗೋಧಿಯನ್ನ ಇವತ್ತು ಅರ್ಪಣೆಯನ್ನು ಮಾಡಿ ಪೂಜೆ ಮಾಡಿ ಪ್ರಸಾದ ಮಾಡುವಂಥ ದಿನ ಅದು ಬಹಳ ವಿಶೇಷವಾದದ್ದು. ಹಾಗಾಗಿ ಇವತ್ತು ಎಲ್ಲರೂ ಆ ಸ್ವೀಟ್ಗೆ ಮಾಡಿ ಊಟ ಮಾಡಿರ್ತಾರೆ. ಅದಕ್ಕಾಗಿ ನಮ್ಮೆಲ್ಲ ಹುಡುಗರು ಮುಖ್ಯ ಮಾಡಿರ್ತಾರೆ. ನಮ್ಮ ವಿಶೇಷವಾಗಿ ನಮ್ಮ ಚಂದ್ರಮ್ಮ ಶಿವಮೂರ್ತಪ್ಪ ಚಂದ್ರಮ್ಮ ಮತ್ತು ಶಿವಮೂರ್ತಪ್ಪ ತಾಯಿಯವರು ಅವರು ಅಲ್ಲಿ ಭಾಳ ವರ್ಷಗಳಾಯ್ತು. ಬಹುತೇಕ ಮೊದಲೇ ಅವ್ರಿಗೆ ಬೇಕಾದ ಅವರು ಇವತ್ತು ಬೇಕಾಗಿದ್ದಾರೆ. ಅವ್ರದ್ದು ಪುಣ್ಯ ಸ್ಮರಣೆ ನಿಮಿತ್ತವಾಗಿ ನಮ್ಮ ರಮೇಶ್ ಪಟ್ನಿ ಅವರು ನಮ್ಗೆಲ್ಲರಿಗೂ ದಾಸೋಹ ಮಾಡಿಸ್ತಾರೆ. ಭಾಳ ವಿಶೇಷವಾಗಿ ಯಾವಾಗಲೂ ದಾಸೋಹ ಮಾಡಿಸ್ತಿರ್ತಾರೆ ಅವರು. ಹಾಗಾಗಿ ನಮ್ಮ ಫಸ್ಟ್ ಕಾರ್ಯದರ್ಶಿ ಆಗೋದು ನಮ್ಮ ರಮೇಶ್ ಪಟ್ನಿ ಈಗ ಅವ್ರು ಹೇಳ್ತಾರೆ. ಫಸ್ಟ್ ಅವರ ಲಾಸ್ಟ್ ಅವರೇ ರಮೇಶ್ ಪಟ್ನಿ ಅವರು. ಆಗ ದೊಡ್ಡಪ್ಪರು ಹೇಳಿದ್ರು ಮತ್ತು ಅವ್ರೇನು ಬಂದಾರ ಇನ್ನೂರೇ ಜನ ಮಠದಲ್ಲಿ ಕೆಲಸ ಕಾರ್ಯದವರು. 5 ಸೀನಿಯರ್ ಯಾರಪ್ಪ ಅಂದ್ರೆ ನಮ್ಮ ರಮೇಶ್ ಪಟ್ನಿ ಮಠದಲ್ಲಿ. ಈ ಸದ್ಯದಾಗ ನಮ್ಮ ಸೀನಿಯರ್ ಅವರೇ ಅಂದರೆ ದೊಡ್ಡಪ್ಪ ಹಿಡಿದು ಅಪ್ಪ ಹಿಡಿದು ಅವರು ನಿರಂತರವಾಗಿ ಅವ್ರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಸೇವಾ ಫಲ ಹೆಂಗದ ಅಂದ್ರೆ ಅವ್ರ ಮನೆಗೆ ಎಲ್ಲರೂ ಡಾಕ್ಟ್ರೇ ಅವರು ಡಾಕ್ಟ್ರೆ. ಇವ್ರು ಯಾರು ಡಾಕ್ಟ್ರು ಹೊಸ್ಬೇಕಂತ ಇವ್ರು ತಲೆ ಬಿಟ್ಟಿರ್ಬೇಡ. ಸುಮ್ಮನೆ ಇವ್ರು ಗಾಡಿ ಅದನ್ನು ತಿಳ್ಕೊತ ಕೆಲಸ ಮಾಡ್ಕೊತ ಹೋಗ್ಯಾರ. ಆದ್ರೆ ಅಪ್ಪೋರ ಆಶೀರ್ವಾದ ಚಂದ್ರಸೂರ್ ಪಟ್ಟದ ಆಶೀರ್ವಾದ ಆ ಸೇವಾ ಫಲನೇ ಅವ್ರ ಮನ್ಯಾಗ 3 ಮಂದಿ ಡಾಕ್ಟರ್ ಆಗ್ಯಾರ. ಇವ್ರು ಇಂಜಿನಿಯರ್ ಆಗ್ತಾರಲ್ಲ ಡಾಕ್ಟರ್ ಆಗ್ಯಾರ ಸಿಗ್ತಾರೆ. ಆಗ ಅಪ್ಪರು ಇಲ್ಲ ಕಸಿದ ಇಂಜಿನಿಯರ್ ನಿಮ್ಮ ಮಗನ ಡಾಕ್ಟರ್ ಸಿಗ್ತದೆ ಮಗಳಿಗೆ ಫಸ್ಟ್ ಅಂತೂ 10ನೇ ಜಿಲ್ಲೆಗೆ ಅವ್ರಿಗೆ ಎಂಜಿನಿಯರ್ ಸಿಕ್ಸ್ BMS ಮತ್ತು ಮಗನಿಗೂ ಮತ್ತೆ ಇಂಜಿನಿಯರ್ ಮಾಡಿಸ್ಬೇಕು. ನಾವು ಒಂದಿನ ಕ್ಲಾಸಿಗೆ ಹೋದ್ರೆ ಮತ್ತೆ ಅವರಿಗೂ MSc BMS ಸಿಕ್ಸ್. ಹೀಗಾಗಿ ಅವ್ರ ಮಕ್ಕಳಿಗೆ ಅಪ್ಪರ ಆಶೀರ್ವಾದದಿಂದ ಆ ಮನೆಯ ಬಂದು ಎಲ್ಲ ಆಶೀರ್ವಾದಗಳು ಒಳ್ಳೆ ಚಲೋ ಸ್ವಭಾವ ಸಂಸ್ಕಾರಿತವಾಗಿ ಅವರು ಮಕ್ಕಳು ಚಲೋ ಶಿಕ್ಷಣವನ್ನು ಕೊಡೋದು ಅಂತಷ್ಟೇ ವಿನಯ. ಆದರೆ ಕಾರಣ ಶ್ರೀ ಪಟ್ಟದೇವರು ಅಪ್ಪುಗಳವರ ಆಶೀರ್ವಾದ ಅವರು ಮಾಡಿರುವ ಫಲ. ಅದಕ್ಕಾಗಿ ನಾವು ಏನು ನಾಳೆ ದುಡಿದು ನಾಳೆ ಕಳಿಸೋದು ಅಂದ್ರೆ ಮಕ್ಕಳ ಸೈಡ್ ಹೋಗೋದ್ರೆ ಏನು ಮಾಡೋದು? ಒಂದು ನಾಳೆ ನಿನ್ನೆ ಬೇಕು ಏನು ಮಕ್ಕಳಿಗೆ ಓದಿ ಮಕ್ಕಳ ಸೈಡಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಇಷ್ಟೆಲ್ಲ ಮಾಡಿದ್ರು ಮಕ್ಕಳು ಚಲೋ ಒಳ್ಳೆ ಸಂಸ್ಕಾರಿತವಾಗಿ ನಿಂತುಬಿಟ್ರೆ ಅದಕ್ಕಾಗಿ ಆ ಸಂಸ್ಕಾರ ಫಲ ಅವರು ಮಾಡಿರುವ ಸೇವಾ ಫಲನೇ ಮುಂದಿನ ಮಕ್ಕಳ ಆಶೀರ್ವಾದ. ಅದಕ್ಕೆ ಕಾರಣ ನಮ್ಮ ರಮೇಶ್ ಪಟ್ನಿ ಅವರು ಮಾಡಿರುವ ಫಲ
ಅದಕ್ಕಾಗಿ ಒಳ್ಳೆ ಡಾಕ್ಟರ್ ಓದಿರ್ಬೇಕು, ಪ್ರಾಕ್ಟೀಸ್ ಆದರೆ ಮುಂದೆ ನಮ್ಮೆಲ್ಲ ಮಕ್ಕಳಿಗೆಲ್ಲ ನೋಡ್ತಾರೆ, ಹಾಗೆ ಇನ್ನೂ ಹೆಚ್ಚು ಬೆಳೀಲಿ, ಆಗಿ ಒಳ್ಳೆಯದಾಗಲಿ ಅಂತ ಅವರಿಗೆ ಹಾರೈಸಿ, ಹಾಗೂ ನಮ್ಮ ಸಂತೋಷ್ ಹಬ್ಬದವರಿಗೂ ಅವರು ಚಲೋ ರೈತರಿಗೆ ಅಲ್ಲಿ ಅವ್ರ ಅಪ್ಪರು ಹೊಲ ತೊಗೊಂಡು ಹೊಲ ಇದ್ದಿಲ್ಲ ಅವ್ರಿಗೆ, ಆದರೂ ಹೊಲ ತೊಗೊಂಡು ರೈತ ಮಾಡ್ತಾರೆ. ಹಾಗಾಗಿ ಅದೊಂದು ದೊಡ್ಡ ಚಿಂತೆ ಇತ್ತು. ಇವ್ರಿಗೆ ತಿಳ್ಕೊಂಡು ಈಗ ಅಪ್ಪಗ ಮತ್ತು ಇವ್ರ ಅವರಿಗೆ ಚಿಂತೆ ಮಾಡಿದ್ರು. ನಮ್ಮ ಮಗನಿಗೆ ಒಂದು ಮಗ ಆಗಿತ್ತು. ಆಗ ಅಪ್ಪವ್ರಿಗೆ ನಡ್ಕೊಂಡು ನಡೆದಲ್ಲ ಚೆರಗಿಸು ಪಟ್ಟ ದೇವರ ಆಶೀರ್ವಾದ ಅವ್ರಿಗೆ ಪಕ್ಕ ಆಗ್ಯದ. ಅದಕ್ಕಾಗಿ ಅವ್ರಿಗೆ ಮಕ್ಕಳು ಆಗ್ಯದ, ಹಾಗೆ ಎಲ್ಲ ಚಲೋ ಆಗ್ಯದ. ಅವರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ, ನಮ್ಮ ಹಲ್ಕೋಡಿಯವರಿಗೂ ಅವರು ಚಲೋ ವಚನಗಾಯನ ಮಾಡ್ಯಾರ. ಈಗೆಲ್ಲ ನಮ್ಮ ಸ್ಟಾಫ್ದವ್ರಿಗೆ ನಮ್ಗೆ ಯಾರಿಗೆ ಪಡೆಯಲ್ಲ, ಅವ್ರು ವಚನ ಹೊಡೆದಂತ ಯಾರಿಗೆ ಪಡೆಯಲ್ಲ. ಭಾಳ ಚಲೋ ವಚನಗಾಯನ ಮಾಡಿ ಕೇಳಿ ಭಾಳ ಖುಷಿ ಸಂತೋಷ ಆಯಿತು. ಯಾಕಂದ್ರೆ ನಾವು ಬರೀ ಡ್ಯೂಟಿ ಅಷ್ಟೇ ಮಾಡಬಾರ್ದು, ಆಧ್ಯಾತ್ಮಿಕ ರಂಗದ ನಂಬರ್. ಯಾಕಂದ್ರೆ ಏನಾಯ್ತಂದ್ರ ನೀರಿಲ್ಲದ ಸತ್ತಂತೆ ಯಾರು ನೀರಡಿಸಿ ಯಾರು ಮೈವಾಡ ನೀರಾಗೆ ಏನಂತ ನೀರೇ ಮಾಡಿಲ್ಲ ನಾವು ನೀರಾಗಿ ಇರ್ತೇವೆ. ಆಧ್ಯಾತ್ಮಿಕ ನಾವೇ ಆಧ್ಯಾತ್ಮಿಕ ಹಾಗೆ ಇವರೆಲ್ಲ ಆಧ್ಯಾತ್ಮಿಕ ಇರಲಂತೆ ಅಥವಾ ಸಮುದ್ರಗಳು ವಿಶೇಷ ಅವರೇ ಆಗಿರಲ್ಲ ವಿಶೇಷ ಎಲ್ಲ ತರ್ತಾರೆ. ಈ ವಿದ್ಯಾರ್ಥಿಗಳೆಲ್ಲ ಭಾಳ ದೇವರು ಹಾಕ್ತಾರೆ. ಹೋದ ಸಲ ಶರಣ ಹಾಕ್ತಾರೆ, ಈ ಸಲ ನಮ್ಮ ಸಂಗಮೇಶ್ವರಿಗೆ ಹಾಕ್ತಾರೆ, ವಿಚಾರ ತಾಯಿ ಹಾಕ್ತಾರೆ. ಹೀಗೆ ಪ್ರತಿಯೊಬ್ಬರಿಗೂ ಹೊಸ ತಂದು ನಮ್ಮ ಬದುಕಿನ ಜೊತೆಗೆ ಆಧ್ಯಾತ್ಮಿಕ ಶರಣರ ಸಂಘ ಅವಶ್ಯಕತೆ ಅನ್ನೋದು ಅಪ್ಪೋದೊಂದು ದೂರದೃಷ್ಟಿ ಇಟ್ಟುಕೊಂಡೇ ಎಂದು ಶಿವಾನ ದೃಷ್ಟಿಯಲ್ಲಿ ಅವರೆಲ್ಲ ವಚನ ಮಾಡಿದರೆ ಹಾಗಾಗಿ ಅವರೆಲ್ಲ ಒಳ್ಳೆಯದಾಗಲಿ, ಶಿವವಾಗಲಿ ಅಂತ ಹಾರೈಸಿ, ನಮ್ಮ ಶಿವಬಸವದೇವರು ಅವ್ರ ವಚನ ಕಾಂಪಿಟೇಷನ್ ಇತ್ತು ಬಸವ ಕಲ್ಯಾಣದಲ್ಲಿ. 1,000 ವಚನ ಹೇಳ್ಯಾರ. ಯಾಕೆ 1000 ವಚನ ಕಂಡುಕೊಂಡಿಲ್ಲ, 1032 ಅವ್ರು ವಚನ ಕೇಳಿಸ್ಕೊಂಡ್ರೆ ಈಗ ಸಾಕು, ನೀವೇ ಫಸ್ಟ್ ಬರ್ತೀರಿ ಸಾಕ್ರಿ ಅಂದರು. ಯಾಕಂದ್ರೆ ರಾತ್ರಿ 7 ಗಂಟೆಗೆ ಏನೋ ಚಲೋ ಅದಾವ. ಅವ್ರಂದ್ರೆ ಈಗ ಸಾಕು, ನೀವು ಏನು ಹೇಳೋದು ಬೇಡ, ಈಗ ಫಸ್ಟ್ ಹೇಳ್ತೀವಿ. ಹೀಗಾಗಿ ಅವರು ಅಲ್ಲೇನು ಪ್ರಶಸ್ತಿ ಏನು ಕೊಟ್ಟಿದ್ರು 20,000 ಏನು ಕಾಣಿಕೆಗಳಿಗೆ ಬಂದಿತ್ತು. ಅದರಲ್ಲಿಂದನೇ ಇವತ್ತು ಸಾಮೂಹಿಕ ಪ್ರಾರ್ಥನೆ ಪುಸ್ತಕವನ್ನು ಅವರು ಪ್ರಿಂಟನ್ನು ಹಾಕಿ ನಿಮಗೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಹೇಳಿ ಅವರಿಗೆ ಪುಸ್ತಕವನ್ನು ಪ್ರಿಂಟ್ ಮಾಡಿದರೆ ಅವರಿಗೂ ಇನ್ನೂ ಚಲೋ ಆಗಲಿ. ಬೆಂಗಳೂರಿಗೆ ಒಂದು ವಚನ ಪ್ರಿಂಟ್ ಕೊಡ್ತಾರೆ, ಅಲ್ಲಿಯೂ ಫಸ್ಟ್ ಬರಲಿ. ಈಗ 1,000 ಮಾಡ್ಯಾರ, ಇನ್ನೊಂದು 1,000 ಆಗುತ್ತೆ, 2,000 ಆಯ್ತು ಅಂತೇಳಿ ನಮ್ಮ ಕರ್ನಾಟಕ 1ನೇ ನಂಬರ್ ಇವರೇ ಇರ್ತಾರೆ. ಆ ನೆನಪಿ ಶಕ್ತಿ ಚಲೋ ಅದ, ಅದಕ್ಕೆ ಇನ್ನೊಂದು 1,000 ಆಗಲಿ, ಅವ್ರದ್ದು ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಪ್ರಭುಗಳು ಅವರು ಎಲ್ಲರಿಗೂ ಹೋಗ್ತಾರೆ. ನಿಮ್ಗೆ ಏನಾರ ಕೇಸ್ ಪಾಸ್ ಇದ್ರಿಗೆ ಮುಗಿಸ್ತಾರೆ, ಏನು ಎಲ್ಲ ರೀತಿಯನ್ನ ಅವ್ರು ಓದ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಚೆನ್ನಾಗಿ ಆಗಲಿ ಅಂತ ಹೇಳಿ ಅವ್ರು ತಮಗೆಲ್ಲರಿಗೂ ಇವತ್ತಿಷ್ಟೆಲ್ಲ ಹಬ್ಬ ಇದ್ದರೂ ಮತ್ತು ಈ ಮಧ್ಯದಾಗ ಅವೆಲ್ಲ ಆಗಮಿಸಿದರು, ಎಲ್ಲ ಅಂಗಡಿಗಳಿಗೂ ಎಲ್ಲ ಮಕ್ಕಳಿಗೂ ಅವರೆಲ್ಲರೂ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ಎರಡು ಮಾತನ್ನು ಮುಗಿಸುತ್ತೇವೆ. ಓಂ ಶ್ರೀ ನೇತೃತ್ವವನ್ನು ವಹಿಸಿ ಪೂಜ್ಯ ಮಹಾಲಿಂಗ ಸ್ವಾಮಿಗಳವರು ಇಲ್ಲಿವರೆಗೆ ಆಶೀರ್ವಚನಗಳನ್ನ ಮಾತನಾಡಿದ್ದಾರೆ. ಪೂಜ್ಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸಿ, ಆತ್ಮೀಯ ಶರಣ ಬಂಧುಗಳೇ, ಇದೀಗ ಕಾರ್ಯಕ್ರಮದ ಮಂಗಲಾಕುಕ್ಕಿನ ಮುಂಚಿತವಾಗಿ ನಮ್ಮ ರಾಜು ಜುಬ್ರೇಶ್ವರ್ ಅವರು ಒಂದು ಗಾಯನವನ್ನ ಹಾಡಲಿಕ್ಕಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇಲ್ಲ ಎರಡನೇ ಆರ್ಡರ್ ಅವ್ರು ಹಾಡ್ತಾರೆ. ನಿಮ್ಮದೇ ಮಾತು ಕೇಳಿದ್ರು Jai Jai
ಗುರುಗಳೇ ದೀಪಕ್ಕೂ ಒಂದು ಶಾಲೆ ಹಚ್ಚಿ ಹೇಳ್ರಿ ನಾ ಹಚ್ಚಂಗಿಲ್ಲ ಮಾಡ್ತೀನಿ ಬರ್ರಿ ಅದೇ ಹೋಯ್ತಾ ಕಡೆ ಪ್ರಸಾದ ಮಾಡ್ಕೊಂಡವ್ರ ಇಲ್ಲಿವರೆಗೆ ಬಸವೇಶ್ವರ ಕುರಿತಂತೆ ಭಕ್ತಿಗೀತೆಯನ್ನ ಹಾಡ್ತಕ್ಕಂಥ ನಮ್ಮ ಯಜ್ಞಾಳಿ ಶರಣರಿಗೂ ಅವರಿಗೆ ಕಮಲ ಸಾಥ್ ನೀಡಿರ್ತಕ್ಕಂಥ ರಾಜು ಜೊತೆ ಸರ್ ಅವರಿಗೂ ಹಾರ್ಮೋನಿಯಂ ಸಾಥ್ ನೀಡಿರ್ತಕ್ಕಂಥ ಹಾಗೂ ನಮ್ಮ ಸಂಗಮೇಶ್ ದೊಡ್ಡಗಾಪುರ ಸರ್ ಹಾಗೂ ಎಲ್ಲ ವರ್ಗಕ್ಕೆ ಅನಂತ ಶರಣಾರ್ಥಿಗಳು ಜೊತೆಗೆ ಇದರ ಕಾರ್ಯಕ್ರಮದ ವೇದಿಕೆಯ ಇವ ನೇತೃತ್ವವನ್ನು ವಹಿಸಿ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿರುವ ಪೂಜ್ಯ ಮಹಾಲಿಂಗ ಗುರುಗಳ ಪಾದಕ್ಕೂ ಅದೇ ರೀತಿ ಕಾರ್ಯಕ್ರಮದಲ್ಲಿ ಅನುಭವ ನುಡಿಗಳನ್ನ ನುಡಿದಿರ್ತಕ್ಕಂಥ ಪ್ರಭುಲಿಂಗ ದೇವರು ಜೊತೆಗೆ ಶಿವಬಸವ ದೇವರು ಪೂಜ್ಯರಿಗೂ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶಿವಮೊಗ್ಗ ಪಟ್ಟಣವರಿಗೂ ವಿದ್ಯಾರ್ಥಿಗಳಾದ ಸಂತೋಷ್ ಹಡಪದವರಿಗೂ ಧರ್ಮಗ್ರಂಥ ಪಠಣ ಮಾಡಿರುವ ಸಂದೇಶ್ ಸನ್ಮತ್ ಸರ್ ಅವರಿಗೂ ಜೊತೆಗೆ ವಚನ ಗಾಯನ ಮಾಡಿದ್ದರಿಂದ ಶಿವಮೊಗ್ಗ
ಗುರುಮೂರ್ತಿ ಸರ್ ಅವರಿಗೂ ಮುಕ್ತಿನಾಥ್ ಸೇವೆ ಸಲ್ಲಿಸಿರುವ ರಮೇಶ್ ಪಟ್ನೆ ಸರ್ ಅವರಿಗೂ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಅನಂತ ಜೋರಾದ ಚಪ್ಪಾಳೆ ಮೂಲಕ ಈಗ ವಚನ ಮಂತ್ರ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಅತಿರಸಿಕ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟವರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಕಳಕ ನೀನು ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಪೂರ್ಣದ ಸಂಗಮ ದೇವ ಆನಂದತ್ತು ನೀರಲ್ಲತ್ತು ನಿಮ್ಮ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಜನ್ಮೋತ್ಸವ ಪಟ್ಟ ದೇವರಿಗೆ ನಡುವ ಬಸವನಿಗೆ ಪಟ್ಟ ದೇವರ ಪೂಜನ ಕಾರ್ಯಕ್ಕೆ ಎಲ್ಲ ಶರಣರಿಗೆ ಶರಣಾರ್ಥಿ ಪ್ರಸಾದ ಸ್ವೀಕರಿಸುವ ವಿನಂತಿಸ್ತಾ ಈ ಕಾರ್ಯಕ್ರಮ ಈಗ ಮುಕ್ತಾಯಗೊಳ್ಳುತ್ತೆ. ಎಲ್ಲರಿಗೂ ಶರಣ.